ಸ್ನೇಹಿತರೆ ನಮಸ್ಕಾರ. ಈ ದೇಶದ ಕಟು ವಾಸ್ತವ ಜಾತಿಯ ಆಧಾರದ ಮೇಲೆ ವ್ಯಕ್ತಿಯ ಆಸ್ತಿ, ಸಂಪತ್ತು, ಅಧಿಕಾರ, ಉದ್ಯೋಗ ಮತ್ತು ಶಿಕ್ಷಣ ಇವೆಲ್ಲವೂ ಕೂಡ ತೀರ್ಮಾನ ಆಗೋದ್ರಿಂದ ಜಾತಿವಾರು ಮೀಸಲಾತಿಯನ್ನು ಕೊಡಬೇಕು ಅನ್ನುವಂಥ ವಿಚಾರ ಸುಮಾರು 120-130 ವರ್ಷಗಳಿಗೂ ಹಿಂದಿನಿಂದ ಈ ದೇಶದಲ್ಲಿ ಚಾಲ್ತಿಯಲ್ಲಿದೆ. ಕರ್ನಾಟಕದಲ್ಲೂ ಸಹ ಮೈಸೂರು ಸಂಸ್ಥಾನದಲ್ಲಿ ಜಾತಿ ಆಧಾರಿತವಾದಂಥ ಒಂದು ಗಣತಿ ನಡಿಬೇಕು, ಸಮೀಕ್ಷೆ ನಡಿಬೇಕು ಮತ್ತು ಅದರ ಆಧಾರದ ಮೇಲೆ ಬೇರೆ ಬೇರೆ ಸಮುದಾಯಗಳಿಗೆ ಪ್ರಾತಿನಿಧ್ಯ ಕಲ್ಪಿಸಬೇಕು ಅನ್ನುವಂಥ ವಿಚಾರ ಚರ್ಚೆಯಲ್ಲಿತ್ತು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಆ ಕಾರಣದಿಂದಾಗಿ ಮಿಲ್ಲರ್ಸ್ ಕಮಿಷನನ್ನು ನೇಮಕ ಮಾಡಿದ್ರು. ಮಿಲ್ಲರ್ಸ್ ಕಮಿಷನ್ 1919ರಲ್ಲಿ ನೇಮಕ ಆಯಿತು, 21ರಲ್ಲಿ ಅದರ ವರದಿಯನ್ನು ಕೊಡ್ತು. ಆದರೆ ಯಾವುದರ ಆಧಾರದ ಮೇಲೆ ಮಿಲ್ಲರ್ಸ್ ಕಮಿಷನ್ ಆ ವರದಿಯನ್ನು ಕೊಡ್ತು ಅಂತಂದರೆ, ಭಾರತದಲ್ಲಿ ನಡೀತಿದ್ದಂಥ ಜನಗಣತಿಯ ಆಧಾರದ ಮೇಲೆ. ಜನಗಣತಿಯಲ್ಲಿ ಯಾವ ರೀತಿಯಲ್ಲಿ ಜಾತಿವಾರು ಸಮೀಕ್ಷೆಯನ್ನು ಮಾಡಿರ್ತಾರೆ ಅಥವಾ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸಂಶಯ ಬರ್ಬೋದು. ಭಾರತದಲ್ಲಿ 1931ರ ತನಕ ನಡೆದಂತಹ ಎಲ್ಲ ಜನಗಣತಿಗಳು ಕೂಡ ಜಾತಿ ಗಣತಿಗಳೇ. ಮೊದಲನೇ ಜನಗಣತಿ 1881ರಲ್ಲಿ ನಡೀತು ಮತ್ತು ಮಿಲ್ಲರ್ಸ್ ಕಮಿಷನ್ 1911ರಲ್ಲಿ ನಡೆದಂಥ ಜನಗಣತಿ ಕಮ್ ಜಾತಿಗಣತಿಯ ಅಂಕಿಅಂಶಗಳನ್ನು ಆಧಾರವಾಗಿಟ್ಟುಕೊಂಡೇ ತನ್ನ ಶಿಫಾರಸುಗಳನ್ನು ಕೊಟ್ಟಿತ್ತು. ಆದರೆ ಕಟ್ಟಕಡೆಯ ಜಾತಿಗಣತಿ ಮತ್ತು ಜನಗಣತಿ ನಡೆದಿದ್ದು 1931ರಲ್ಲಿ. ಯಾಕಂದರೆ 1941ರಲ್ಲಿ ಎರಡನೇ ಮಹಾಯುದ್ಧ ನಡೀತಿದ್ದ ಸಂದರ್ಭದಲ್ಲಿ ಜನಗಣತಿ ನಡೀಲೇ ಇಲ್ಲ. ಹೀಗಾಗಿ ಭಾರತದಲ್ಲಿ ಆ ನಂತರದಲ್ಲಿ ಜಾತಿಗಣತಿ ನಡೀಲಿಲ್ಲ. ಯಾಕೆ ನಡೀಲಿಲ್ಲ ಅಂತಂದರೆ, ಇಂಡಿಯನ್ ಸೆನ್ಸಸ್ ಆ್ಯಕ್ಟ್ ಅಂತ ಏನು 1948ರಲ್ಲಿ ಬಂತು, ಅದರಲ್ಲಿ ಜನಗಣತಿಗೆ ಸಂಬಂಧಪಟ್ಟಂಥ ಮಾತು ಬಂದಾಗ ಜಾತಿ ಅನ್ನುವಂಥ ಒಂದು ಕಾಲಮನ್ನು ತೆಗಿಲಾಯಿತು. ಹೀಗಾಗಿ ನಮ್ಮ ಜನಗಣತಿಯಲ್ಲಿ ಸಿಗುವಂಥ ಅಂಕಿಅಂಶದಲ್ಲಿ ಯಾವ ಧರ್ಮಕ್ಕೆ ಸೇರಿದವರು ಯಾವ ಪ್ರಮಾಣದಲ್ಲಿ ಇರ್ತಾರೆ ಅಂತ ಗೊತ್ತಾಗುತ್ತೆ, ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದವರು ಎಷ್ಟು ಜನ ಇದ್ದಾರೆ ಅಂತ ಗೊತ್ತಾಗುತ್ತೆ, ಮತ್ತು ಸಹಜವಾಗಿ ಪುರುಷರು ಮತ್ತು ಮಹಿಳೆಯರು ಎಷ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ಹೀಗಾಗಿ ಸಮಸ್ಯೆ ಬಂದಿದ್ದೇನೆಂದರೆ, ಅಲ್ಲಿಂದ ಆಚೆಗೆ ಸುಮಾರು 40-50 ವರ್ಷಗಳ ಕಾಲ ಅಂಥ ಯಾವುದೇ ಗಣತಿ ಇಲ್ಲದೇ ಇದ್ದಾಗ ಯಾವ ರೀತಿಯಲ್ಲಿ ಬೇರೆ ಬೇರೆ ಜಾತಿ ಸಮುದಾಯಗಳಿಗೆ ಮೀಸಲಾತಿಯನ್ನು ನಾವು ನಿಗದಿಪಡಿಸಬೇಕು ಅನ್ನೋದ್ರ ಬಗ್ಗೆ ಸರ್ಕಾರದಲ್ಲಿ ಯಾವುದೇ ಮಾನದಂಡ ಇರಲಿಲ್ಲ. ಆ ಪ್ರಶ್ನೆನೂ ಯಾಕೆ ಉದ್ಭವಿಸ್ತಿಲ್ಲ ಅಂತಂದರೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಮಾತ್ರವೇ ಮೀಸಲಾತಿ ಇತ್ತು. ಮತ್ತು ಈ ಮಧ್ಯೆ 1953ರಲ್ಲಿ ಕಾಕಾ ಕಾಲೇಲ್ಕರ್ ಅವರ ಅಧ್ಯಕ್ಷತೆಯಲ್ಲಿ ರಚಿಸಲಾಗಿದ್ದಂಥ ಮೊದಲನೇ ಹಿಂದುಳಿದ ವರ್ಗಗಳ ಆಯೋಗ ಈ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗಲೇ ಇಲ್ಲ ಮತ್ತು ಅವ್ರು ಏನು ಶಿಫಾರಸು ಕೊಟ್ಟರು ಆ ಶಿಫಾರಸನ್ನು ಜಾರಿ ಮಾಡಲಿಲ್ಲ. ಆ ನಂತರದಲ್ಲಿ ಈ ದೇಶದ ಮೊದಲನೇ ಕಾಂಗ್ರೆಸ್ಸೇತರ ಸರ್ಕಾರ, ಜನತಾ ಪಕ್ಷದ ಸರ್ಕಾರ ಮೊರಾರ್ಜಿ ದೇಸಾಯಿ ಅವರ ನೇತೃತ್ವದಲ್ಲಿ ಬಂದಾಗ ಅವರು ಮಂಡಲ್ ಕಮಿಷನ್ನ ನೇಮಕ ಮಾಡಿದ್ರು 1979ರಲ್ಲಿ. ಅಲ್ಲಿಂದ ಆಚೆಗೆ ಮತ್ತು VP ಸಿಂಗ್ ಅವರು ಪ್ರಧಾನಮಂತ್ರಿ ಆದಾಗ ಮಂಡಲ್ ಕಮಿಷನನ್ನು ಅದರ ಶಿಫಾರಸುಗಳನ್ನು ಜಾರಿ ಮಾಡುವಂಥ ಪ್ರಕ್ರಿಯೆ ಶುರುವಾಯಿತು. ಈ ಕಮಿಷನ್ ಸಹ 1931ರ ಜಾತಿಗಣತಿಯನ್ನೇ ಆಧಾರವಾಗಿ ಇಟ್ಟುಕೊಂಡು ತನ್ನ ಶಿಫಾರಸುಗಳನ್ನು ಮುಂದಿಟ್ಟಿತ್ತು. ವಿಪರ್ಯಾಸದ ಸಂಗತಿ ಅಂತಂದರೆ, ಮಂಡಲ್ ಕಮಿಷನ್ ವಿರುದ್ಧ ಯಾವ ಮಂಡಲ್ ಆಯೋಗ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಯನ್ನು ಕಲ್ಪಿಸಲಾಗಿತ್ತು ಅದರ ವಿರುದ್ಧದ ಆಂದೋಲನದಲ್ಲಿ ಹಿಂದುಳಿದ ಜಾತಿಗಳಿಗೆ ಸೇರಿದಂಥವರೇ ಹೆಚ್ಚಿನ ಜನ ಇದ್ದರು. ಯಾಕಂದರೆ ಅದರ ಬಗ್ಗೆ ಅರಿವಿನ ಕೊರತೆ ಇತ್ತು. ಮತ್ತು ಮಂಡಲ್ ಕಮಿಷನ್ ವಿರುದ್ಧದ ಹೋರಾಟದಲ್ಲಿ ಪ್ರವರ್ಧಮಾನಕ್ಕೆ ಬಂದಂಥ ಒಬ್ಬ ನಾಯಕ ನರೇಂದ್ರ ಮೋದಿ ಅವರಿವತ್ತು ಈ ದೇಶದ ಪ್ರಧಾನಮಂತ್ರಿಯಾಗಿದ್ದಾರೆ. ಈಗ ಮತ್ತೆ ಜಾತಿಗಣತಿಯ ಪ್ರಶ್ನೆ ಸಾಕಷ್ಟು ಮುಂದಕ್ಕೆ ಬಂದಿದೆ. ಇವತ್ತು ನಾವು ಈ ವಿಚಾರನ ಕೈಗೆತ್ತಿಕೊಳ್ತಿರೋದಕ್ಕೆ ಒಂದು ಕಾರಣ ಇದೆ. ಅದಕ್ಕೆ ಕಾರಣ ಏನಂತಂದರೆ, RSSನ ಒಬ್ಬರು ನಾಯಕರು, ಅವರು ವಿದರ್ಭ ಪ್ರಾಂತದ ಸಂಚಾಲಕರು ಗಾಡ್ಗೀಲ್ ಅವರು ಈ ಜಾತಿಗಣತಿಯನ್ನು ವಿರೋಧಿಸಿ ಒಂದು ಅಧಿಕೃತವಾದ ಹೇಳಿಕೆಯನ್ನು ನಿನ್ನೆ ಕೊಟ್ಟಿದ್ದಾರೆ. ಅವರ ಪ್ರಕಾರ ಜಾತಿಗಣತಿ ಮಾಡೋದರಿಂದ ಏನು ಒಳ್ಳೆಯದಾಗಲ್ಲ ಮತ್ತು ಅದರಿಂದ ನಮಗೆ ಸಮುದಾಯಗಳ ನಡುವಿನ ಏಕತೆ, ರಾಷ್ಟ್ರೀಯ ಏಕತೆಗೆ ಅಡ್ಡಿಯಾಗುತ್ತೆ ಅಂತ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ಈ ಜಾತಿಗಣತಿಯ ಕುರಿತಾಗಿ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಿಲುವಿನ ಕುರಿತಾಗಿ ಚರ್ಚೆ ಮಾಡೋಕ್ಕೆ ಇವತ್ತು ನಾವೊಂದು ಚರ್ಚೆ ನಡೆಸ್ತಾ ಇದ್ದೀವಿ. ಈ ಚರ್ಚೆಯಲ್ಲಿ ಹಿರಿಯ ಪತ್ರಕರ್ತರು ಮತ್ತು ಸಾಮಾಜಿಕ ಚಿಂತಕರು ಆದಂಥ BM ಹನೀಫ್ ಅವರು ನಮ್ಮ ಜೊತೆಲಿದ್ದಾರೆ. ಹನೀಫ್ ಅವರೇ, ನಿಮಗೆ ಸ್ವಾಗತ. ಹಾಗೆಯೇ ಕಾಂಗ್ರೆಸ್ ಪಕ್ಷದ ನಾಯಕಿ ಮತ್ತು AICC ಹಾಗೂ ಕರ್ನಾಟಕದ ಅದರ ವಕ್ತಾರರಾದಂಥ ಭವ್ಯ ನರಸಿಂಹಮೂರ್ತಿ ಅವರಿದ್ದಾರೆ. ಭವ್ಯ ಅವರೇ, ನಿಮಗೂ ಸ್ವಾಗತ. ಹನೀಫ್ ಅವರೇ, ನಿಮ್ಮಿಂದ ಶುರು ಮಾಡೋದಾದರೆ, ಏನು ಶ್ರೀಧರ ಗಾಡ್ಗೀಲ್ ಅವರ ಈ ಒಂದು ಹೇಳಿಕೆ ಇದೆ, ಈ ಹೇಳಿಕೆ ಸಹಜವಾಗಿ ಎಲ್ರಿಗೂ ಅನಿಸುತ್ತೆ ಅದು ಕೇವಲ ಶ್ರೀಧರ ಗಾಡ್ಗೀಲ್ ಅವರ ಹೇಳಿಕೆ ಅಲ್ಲ, ಇದು ರಾಷ್ಟ್ರೀಯ ಸ್ವಯಂ ಸೇವಕದ್ದು ಮತ್ತು ಬಹುಶಃ BJPಯ ನಿಲುವು ಕೂಡ ಆಗಿರ್ಬೋದು ಅಂತ.
BJPಯ ಈ ನಿಲುವಿನ ಬಗ್ಗೆ ನಿಮ್ಗೇನಾದ್ರು ಆಶ್ಚರ್ಯ ಅನ್ಸುತ್ತಾ ಅಥವಾ ಇಲ್ಲ ಇದು ಇಲ್ಲಿ ತನಕ ಅವ್ರ ನಿಲುವಿನ ಪೂರಕವಾಗೇ ಇದೆ ಅಂತ ಅನ್ಸುತ್ತೆ? ಇಲ್ಲ, RSS ನಾಯಕರು ಒಂದು ಜವಾಬ್ದಾರಿ ಹುದ್ದೆಯಲ್ಲಿದ್ದವರು ಇದನ್ನು ಹೇಳಿರೋದ್ರಿಂದ ಅದು ಮೇಲಿನಿಂದ ಪರ್ಮಿಷನ್ ಸಿಗದೆ ಏನು ಹೇಳೋದಿಲ್ಲ ಅವರು. ಅದು ಅಧಿಕೃತವಾದಂಥ ಅವರ ಹೇಳಿಕೆ ಅವ್ರದ್ದು. ಅವ್ರು ಹೇಳಿರೋ ಹೇಳಿಕೆಯನ್ನು ನಾನು ಕೂಡ ಓದಿದೆ. ಅವರು ಒಂದು ಮಾತು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇರೋದು ಏನು ಅಂತ ಹೇಳಿದರೆ, ಮೀಸಲಾತಿಗೂ ಜಾತಿಗೂ ಸಂಬಂಧ ಇಲ್ಲ ಅನ್ನುವಂಥದ್ದು. ಹಾಗಾಗಿ ಇದು ಅಗತ್ಯ ಇಲ್ಲ, ಜಾತಿ ಗಣತಿ ಅಗತ್ಯ ಇಲ್ಲ. ಮೀಸಲಾತಿಯನ್ನು ಬೇರೆ ಯಾವ ರೀತಿ ಕೊಡ್ತಾ ಇದ್ದೀರಿ ಅಂತೇಳಿ ಪ್ರಶ್ನೆ ಎತ್ತಿದರೆ ಅವ್ರು ಹೇಳ್ತಾ ಇರೋದು ಸಾಮಾಜಿಕ ಹಿಂದುಳಿದಿರುವಿಕೆಯನ್ನು ನೋಡಿ ಗಮನಿಸಿ ಕೊಡೋದು, ಬಡತನ, ಆರ್ಥಿಕ ಹಿಂದುಳಿದಿರುವಿಕೆ ಈ ಥರದ್ದೆಲ್ಲ. ಅದು ಮೊದಲಿಂದ RSSನ ಭಾಳಷ್ಟು ನಾಯಕರು ಈ ಥರದ ಹೇಳಿಕೆಗಳನ್ನು ಹಿಂದೆ ಕೂಡ ಕೊಟ್ಟಿದ್ದಾರೆ ಅವರು ಮೀಸಲಾತಿಯ ಪ್ರಶ್ನೆ ಬಂದಾಗ. ಇತ್ತೀಚೆಗಿನ ದಿನಗಳಲ್ಲಿ ಏನು ಹಿಂದುಳಿದ ವರ್ಗಗಳು ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಜಾಗೃತಿ ಹೊಂದಿದ ನಂತರ ರಾಜಕೀಯವಾಗಿ ಅವರಿಗೆ ಸ್ಥಾನಮಾನಗಳನ್ನೆಲ್ಲ ಕಲ್ಪಿಸಲೇಬೇಕಾಗುತ್ತೆ ಅನ್ನೋದು ಇವರಿಗೆ ಮಂಡಲ್ ಕಮಿಷನ್ ವರದಿಯ ನಂತರದ ವಿದ್ಯಮಾನಗಳಲ್ಲಿ ಅವರಿಗೆ ಖಚಿತ ಆದದರಿಂದ ಅದಕ್ಕೆ ತಕ್ಕಂತಹ ಕೆಲವು ಕ್ರಮಗಳನ್ನು ಅವರು ಪಕ್ಷದ ಮಟ್ಟದಲ್ಲಿ ಆಮೇಲೆ RSSನ ಮಟ್ಟದಲ್ಲಿಯೂ ಕೂಡ ಕೈಗೊಂಡಿದ್ದಾರೆ. ಈಗ ಹಾಗಿದ್ರೆ ಸಾಮಾಜಿಕ ಹಿಂದುಳಿದಿರಿಕೆಯನ್ನು ಗುರುತಿಸೋದಕ್ಕೆ ಜಾತಿ ಮಾನದಂಡ ಅಲ್ಲ ಅಂಥೇಳಿ ಆದರೆ BJPನಲ್ಲಿ ಈಗ RSSನ ನಿಲುವೇ BJPಯ ನಿಲುವು ನಮಗೆಲ್ಲರಿಗೂ ಗೊತ್ತಿರುವಂಥದ್ದು, ಅದರಲ್ಲಿ ಮುಚ್ಚಿಡುವಂಥದ್ದು ಏನಿಲ್ಲ. ಪ್ರತಿಯೊಂದಕ್ಕೂ RSS ಕಚೇರಿಗೆ ಹೋಗಿಬಿಟ್ಟು ಅವರ ಮಾರ್ಗದರ್ಶನವನ್ನು ತಗೊಂಡು ಮತ್ತೆ ಅದಕ್ಕೆ ಸಂಬಂಧಿಸಿ ನೀತಿ ನಿರೂಪಣೆಗೆ ಸಂಬಂಧಿಸಿ ಕೂಡ RSS ಹೇಳಿದ್ದನ್ನೇ BJP ಜಾರಿಗೆ ತರ್ತಾ ಇದೆ. ನಾವು ಕರ್ನಾಟಕದಲ್ಲೂ BJP ಸರ್ಕಾರ ಇದ್ದಾಗ ನೋಡಿದ್ದೀವಿ, ಅಧಿಕೃತವಾಗಿಯೇ ಸಚಿವರು ಅವರು ಇವರೆಲ್ಲ ಕೇಶವ ಕೃಪಕ್ಕೆಲ್ಲ ಹೋಗ್ತಾ ಇದ್ರು. ಹಿಂದೆ ಎಲ್ಲ ಹೇಳ್ತಾ ಇದ್ರು ಇಲ್ಲ ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಈಗ BJP ರಾಜ್ಯಾಧ್ಯಕ್ಷರಾಗ್ಲಿ ಅಥವಾ ಮುಖ್ಯಮಂತ್ರಿ ಆಗಲಿ ಪ್ರಮಾಣ ವಚನ ಸ್ವೀಕರಿಸಿದ ಮೇಲೆ ಕೇಶವ ಕೃಪಕ್ಕೆ ಹೋಗೋದು ಅವರ ಪ್ರೋಟೋಕಾಲ್ನ ಭಾಗ ಅದು. ಆಮೇಲೆ RSSನಿಂದ ಒಬ್ಬರು ರಾಷ್ಟ್ರೀಯ ಸಂಘಟಕ ನಮ್ಮ BL ಸಂತೋಷ್ ಅವರು RSSನ ನೀತಿ ನಿರೂಪಣೆಯನ್ನು ಸರ್ಕಾರದ ಮೇಲೆ ಹೇರೋದಕ್ಕೆ ಮತ್ತು ಸರ್ಕಾರಕ್ಕೆ ಮಾರ್ಗದರ್ಶನ ಮಾಡೋದಕ್ಕೆ ಇರೋದದು. ಹಾಗಾಗಿ ಅವರು ಹೇಳೋದನ್ನು ಕೇಳಿದ್ರಿ. ಈಗ ನೀವು ಹಿಂದುಳಿದಿರುವಿಕೆ ಮೀಸಲಾತಿಯನ್ನು ನಿಗದಿ ಮಾಡೋದಕ್ಕೆ ಜಾತಿಯನ್ನು ಆಧಾರವಾಗಿ ಇಟ್ಕೊಳ್ಳಿ ಅಂದರೆ ಒಂದು ಘಟಕವಾಗಿ, ಬರೇ ಜಾತಿ ಅಂತ ಹೇಳಿ ಅಲ್ಲ, ಒಂದು ಘಟಕವಾಗಿ ಇಟ್ಕೊಳ್ಳಿಲ್ಲ ಅಂಥೇಳಿ ಆದರೆ BJPನಲ್ಲಿ ಮತ್ತು ಈ SC ST ಮೋರ್ಚಾಗಳು ಹಿಂದುಳಿದ ವರ್ಗಗಳ ಮೋರ್ಚಾಗಳೆಲ್ಲ ಯಾಕೆ ಬೇಕು ಅಲ್ವಾ? ಅದು ಜಾತಿ ಇದಲ್ವ, ಅದನ್ನು ಕೂಡ ಬಿಟ್ಟುಬಿಡ್ಬೇಕಲ್ವ ಅವರು. ಇಲ್ಲ ನಾವೆಲ್ಲರೂ ಒಂದೇ, ನಾವು ಜಾತಿನಲ್ಲಿ ಗುರುತಿಸೋದು ಬೇಡ. ಒಂದು ಬೇಕಿದ್ರೆ ಒಂದು ಆರ್ಥಿಕವಾಗಿ ಹಿಂದುಳಿದ BJP ಘಟಕ ಅಂತ ಮಾಡಲಿ, ಹಿಂದುಳಿದವರ ಘಟಕ, ಆರ್ಥಿಕವಾಗಿ ಮುಂದುವರೆದವರ BJP ಘಟಕ, ಆರ್ಥಿಕವಾಗಿ ಮಧ್ಯಮ ವರ್ಗದಲ್ಲಿರುವ BJP ಘಟಕ, ಈ ಥರ ಮಾಡಲಿ ಬೇಕಿಲ್ಲ. ಈಗ ರಾಜಸ್ಥಾನ, ಛತ್ತೀಸ್ಗಢ ಮತ್ತು ಮಧ್ಯಪ್ರದೇಶದಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಿರ್ಧಾರ ಮಾಡಬೇಕಾದ್ರೂ ಕೂಡ ಈ ಜಾತಿಯನ್ನು ಒಂದು ಮಾನದಂಡವಾಗಿ ಇಟ್ಕೊಂಡೇ BJP ಮಾಡಿದ್ದಾರೆ. ಅಲ್ಲಿ ಸ್ವಲ್ಪ ಬುದ್ಧಿವಂತಿಕೆಯಿಂದ ಮಾಡಿದ್ದಾರೆ. ಅದಾದ ಇನ್ನೊಂದು ಚರ್ಚೆ ವಿಷಯ ಆಗುತ್ತೆ, ನಾವು ಬೇಡ ಅದಕ್ಕೆ ಹೋಗೋದು. ಯಾಕಂತ ಹೇಳಿದ್ರೆ ಭಾಳ ಸ್ಪಷ್ಟವಾಗಿ ಅಲ್ಲಿ ಇಬ್ಬರಿಬ್ಬರು ಉಪಮುಖ್ಯಮಂತ್ರಿಗಳಿದ್ದಾರೆ. ಒಂದು ಕಡೆ ಒಬ್ಬ ಮೇಲ್ಜಾತಿಯ ಮುಖ್ಯಮಂತ್ರಿ ಇದ್ದಾರೆ, ಇನ್ನು ಎರಡೂ ಕಡೆ ಮೇಲ್ಜಾತಿಯ ಉಪಮುಖ್ಯಮಂತ್ರಿಗಳಿದ್ದಾರೆ. ಎಲ್ಲಿ ನೀವು ಯಾದವ ಸಮುದಾಯದ ಒಬ್ಬ ಜಾತಿಯವನನ್ನು ಗುರುತಿಸಿ ಮುಖ್ಯಮಂತ್ರಿ ಮಾಡಿದ್ದೀರಾ, ಅಲ್ಲಿ ಯಾದವರ ಸಮುದಾಯದ ಜನಸಂಖ್ಯೆ ಇರೋದು ಕೇವಲ 3%. ಅಂದರೆ ಒಂದು ಜಾತಿಯ ಹಿನ್ನೆಲೆಯಲ್ಲಿ ಬಹಳ ಗಟ್ಟಿಯಾಗಿ ಮಾತಾಡಲಿಕ್ಕೆ ಅವರಿಗೆ ಅಧಿಕಾರ ಇದ್ದಂಗೆ ಇಲ್ಲ ಅವರಿಗೆ ಅಲ್ಲಿ. ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮುಖ್ಯಮಂತ್ರಿ ಅಲ್ಲ. ಎನಿವೇ ಸರ್, ಇಲ್ಲಿಗೆ ಬರೋಣ. ಹಾಗಾಗಿ ಸಾಮಾಜಿಕವಾಗಿ ನಾವು ಸಂವಿಧಾನವನ್ನು ನಾವು ಅಧ್ಯಯನ ಮಾಡಿದರೆ, ಸಂವಿಧಾನದ ಕರಡು ಚರ್ಚೆಯನ್ನು ನಾವು ಗಮನಿಸಿದರೆ, ಆಮೇಲೆ ಸಂವಿಧಾನದ ಪ್ರತಿಯೊಂದು ವಿಚಾರಗಳನ್ನು ಕೂಡ ನಾವು ಗಮನಿಸಿದರೆ ಬಹಳ ಸ್ಪಷ್ಟವಾಗಿ ಇದರಲ್ಲಿ ಜಾತಿಯನ್ನು ಒಂದು ಘಟಕವಾಗಿ ಪರಿಗಣಿಸಬೇಕಾದಂತಹ ಅಗತ್ಯ ಇದೆ. ನಾವು OBC ಈಗ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಇದೆ, ಅದು ಆ ಕ್ಲಾಸ್ ಒಳಗಡೆ ಜಾತಿಗಳನ್ನು ನಾವು ವರ್ಗೀಕರಣ ಮಾಡ್ತೇವೆ. ಈಗ OBC ಅಂತೇಳಿ ಹೇಳಿದಾಗ ಅದರಲ್ಲಿ ಎಲ್ಲ ಹಿಂದುಳಿದ ಜಾತಿಗಳು ಬರ್ತವೆ, ಮುಸ್ಲಿಮರು ಬರ್ತಾರೆ, ಕ್ರಿಶ್ಚಿಯನ್ರು ಬರ್ತಾರೆ, ಎಲ್ಲರೂ ಬರ್ತಾರೆ. ಅಲ್ಲಿ ಧರ್ಮದ ಪ್ರಶ್ನೆ ಬರೋದಿಲ್ಲ. ಅದು OBC ರಿಸರ್ವೇಷನ್ ಅಂತ ಕೊಡ್ತಾ ಇರೋದು. ಅದು ಕ್ಯಾಸ್ಟ್ ರಿಸರ್ವೇಷನ್ ಅಲ್ಲ, ಕ್ಲಾಸ್ ರಿಸರ್ವೇಷನ್ ಅದು. ಹಾಗಾಗಿ ಇವರು ಏನು ಈಗ ಕಾಸ್ಟ್ನಿಂದ ಇನ್ನು ಸಂಘರ್ಷ ಆಗುತ್ತೆ ದೇಶದ ಏಕತೆಗೆ, ಅದೆಲ್ಲ ಇಲ್ಲ. ಅದು ಆ್ಯಕ್ಚುಲಾಗಿ ಇದುವರೆಗೆ ಶಾಶ್ವತವಾದಂಥ OBC ಕಮಿಷನ್ಗಳಿದೆಯಲ್ಲ, ನಮ್ಮ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ಸು, ಅದು ಸಂವಿಧಾನದಲ್ಲಿ ಅದರ ಇಂದಿರಾ ಸಾನಿ ಏನು ಕೇಸ್ ಆಯಿತು, ಕೇಸಲ್ಲಿ ಸುಪ್ರೀಂ ಕೋರ್ಟು ನೀವು ಈ ರೀತಿಯಲ್ಲಿ ಪ್ರತಿ ರಾಜ್ಯವಾರು ಹಿಂದುಳಿದ ವರ್ಗಗಳ ಆಯೋಗನ ಮಾಡ್ಕೋಬೇಕು ಅಂತ ಹೇಳ್ತು. 95ರಲ್ಲಿ ಬಹುಶಃ ಕರ್ನಾಟಕದಲ್ಲಿ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ ಅಂತ ರಚನೆ ಆಯಿತು. ಪ್ರತಿ ರಾಜ್ಯದಲ್ಲೂ ಮಾಡಬೇಕು ಅಂತ ಹೇಳಿದೆ, ರಾಷ್ಟ್ರ ಮಟ್ಟದಲ್ಲೂ ಮಾಡಬೇಕು ಅಂತ ಹೇಳಿದೆ. ಆಮೇಲೆ ಅದಕ್ಕೆ ಸಂಸತ್ತಿನಲ್ಲೂ ಚರ್ಚೆ ಆಗಿದೆ, ಆ ವಿಚಾರಕ್ಕೆ ಸಂಬಂಧಿಸಿ ಸಂಸತ್ತಿನಲ್ಲಿ ಮತದಾನ ಆಗಿದೆ. ಹಾಗಾಗಿ ಇಲ್ಲಿ RSS ಹೇಳಿದ ಹಾಗೆ ಜಾತಿವಾರು ವಿಂಗಡಣೆ ಆಗಲಿ ಅಥವಾ ದೇಶದ ಏಕತೆಗೆ ಒಂದು ಭಂಗ ಬರೋದಾಗಲಿ ಏನೂ ಬರೋದಿಲ್ಲ. ಆ ಥರದ್ದು ಬಹಳ ಒಂದು ಥರದ ಭ್ರಮೆಯನ್ನು ನಿರ್ಮಿಸೋದಕ್ಕೆ, ಅಥವಾ ಸದ್ಯಕ್ಕೆ ಈಗ ಏನು
ಹಿಂದುಳಿದ ವರ್ಗಗಳವರು ತಮ್ಮ ಆಶೋತ್ತರವನ್ನು ಮುಂದೆತ್ತಿಕೊಂಡು ನಮಗೆ ನಿಜವಾದ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅಧಿಕಾರದಲ್ಲಿ, ನಮಗೆ ಸಂಸತ್ತಿನಲ್ಲಾಗಲಿ ಅಥವಾ ವಿಧಾನಸಭೆಗಳಲ್ಲಿ ಸರಿಯಾದ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅನ್ನುವಂಥದ್ದನ್ನು ಅರಿತುಕೊಂಡು ಅವರಿಗೇನು ಒತ್ತಡ ಹಾಕ್ತಾ ಇದ್ದಾರೆ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ನನಗನ್ನಿಸ್ತದೆ. ಯಾಕಂತ ಹೇಳಿದ್ರೆ ಈಗ ಭಾಳ ಮುಖ್ಯವಾದಂಥ ಚರ್ಚೆ ನಡೀತಾ ಇರೋದು ಜಾತಿ ಗಣತಿದ್ದು. ಕರ್ನಾಟಕದಲ್ಲಿ 2 ವಿಷಯಗಳು ಇವತ್ತು ಅತ್ಯಂತ ಮುಖ್ಯವಾಗಿ ಚರ್ಚೆ ಆಗ್ತಿರೋದು. ಅದಕ್ಕೆ ಬರ್ತೀನಿ ಸರ್, ಅದಕ್ಕೆ ಬರ್ತೀನಿ. ಕರ್ನಾಟಕದ ವಿಚಾರ ನಾವು ಮತ್ತೆ ಚರ್ಚೆ ಮಾಡಬೇಕು. ಭವ್ಯ ಅವರೇ, ಇದರಲ್ಲಿ ನಿಮ್ಮ ಪಕ್ಷ ಕಾಂಗ್ರೆಸ್ಸು ಈ ವಿಚಾರದಲ್ಲಿ ಏನು ನಿಲುವು ಹೊಂದಿದೆ, ಅದು ಒಂದು ಎಲ್ಲರೂ ಒಪ್ಪಿರುವಂಥ ಒಂದು ನಿಲುವು ಅಂತ ಇನ್ನೂ ಗೊತ್ತಾಗ್ತಿಲ್ಲ. ಯಾಕಂದರೆ ಕರ್ನಾಟಕದಲ್ಲಿ ಮಂತ್ರಿಗಳೇನೆ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಅವರು ಶಾಸಕರದು ಮತ್ತು ಅವರ ಜಾತಿಯ ಕೆಲವು ಮುಖಂಡನ ಕರ್ಕೊಂಡು ಹೋಗಿ ಚೀಫ್ ಮಿನಿಸ್ಟರ್ ಹತ್ರ ಹೇಳ್ತಿದ್ದಾರೆ ನಮಗೆ ಈ ಜಾತಿ ಗಣತಿ ಬೇಡ ಅಂತ. ಆದರೆ ಇಂಡಿಯಾ ಬ್ಲಾಕ್ ಏನಿದೆ ಅದು ಮತ್ತು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಮಟ್ಟದಲ್ಲಿ ಆ ನಿಲುವು ಏನಿದೆ, ಆ ನಿಲುವು ಭಾಳ ಸ್ಪಷ್ಟವಾಗಿ ಜಾತಿ ಗಣತಿಯ ಪರವಾಗಿದೆ. ಈ ಹಿನ್ನೆಲೆಯಲ್ಲಿ ನಿಮಗೆ 2 ಪ್ರಶ್ನೆ. ಒಂದು, ಯಾವ ರೀತಿಯಲ್ಲಿ ನೀವು ಈ RSSನ ಹೇಳಿಕೆಯನ್ನು ನೋಡ್ತೀರಿ, ಮತ್ತು 2ನೇದು, ನಿಮ್ಮ ಪಕ್ಷ ಇದರಲ್ಲಿ ಏಕೀಕೃತವಾದ ನಿಲುವನ್ನು ಹೊಂದಿದೆಯಾ ಇಲ್ವಾ? ಸರ್, ಮೊದಲನೇದಾಗಿ RSS ಒಂದು ಆರ್ಗನೈಸೇಷನ್. ನಾವು ನಮ್ಮ ಪಕ್ಷದವರು ಫಾಲೋ ಮಾಡೋದು ನಮ್ಮ ದೇಶದ ಸಂವಿಧಾನವನ್ನು. ಈ ರೀತಿ ಎಲ್ಲರಿಗೂ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇದೆ ನಮ್ಮ ಸಂವಿಧಾನದಲ್ಲಿ. RSS ಅವರು ಅವರ ಒಂದು ಹೇಳಿಕೆ ಹೇಳಿ, ಪ್ರತಿಯೊಂದು ಆರ್ಗನೈಸೇಷನು ಅವರ ಹೇಳಿಕೆ ಹೇಳ್ತಾರೆ, ಸಮುದಾಯಗಳು ಹೇಳ್ತಾರೆ. ನಾವು ನಮ್ಮ ಸಂವಿಧಾನಕ್ಕೆ ಬದ್ಧತೆ ತೋರಿಸಿ, ಸರ್, ನಮ್ಮ ಸಮಾಜದಲ್ಲಿ ಒಂದು ಕಹಿ ಸತ್ಯ ಏನಂದರೆ ಅಸಮಾನತೆ. ಅದು ಜಾತಿ ಇರೋವರೆಗೂ ಈ ಒಂದು ಅಸಮಾನತೆ ಇರುತ್ತೆ. ಹಾಗಂತ RSSನವ್ರು ಹೇಳಿದ ಹಾಗೆ ಜಾತಿ ಗಣತಿ ಮಾಡೋದ್ರಿಂದ ಸಮುದಾಯಗಳು ಹೊಡೆದಾಡ್ತವೆ ಅಂದರೆ ಅದು ಯಾವ ಬೇಸಿಸ್ ಮೇಲೆ ಹೇಳ್ತಾರೆ ಗೊತ್ತಿಲ್ಲ. ಒಂದು ಜಾತಿ ಗಣತಿ ಯಾಕೆ ಮಾಡ್ತಾರೆ? ಸರ್ಕಾರಗಳು ಯಾವುದೇ ಒಂದು ಪಾಲಿಸಿ ತರಬೇಕಂದ್ರೆ ಆ ಪಾಲಿಸೀಸ್ ಸರಿಯಾದ ಬೆನಿಫಿಷಿಯರೀಸ್ಗೆ ಮುಟ್ಟಬೇಕಂದ್ರೆ ಅಂಕಿಅಂಶಗಳಿರಬೇಕು. ಒಂದು ಸೈಂಟಿಫಿಕ್ ವೇ ಆಗಿ ಪಾಲಿಸಿ ಮೇಕಿಂಗ್ ಆಗ್ಬೋದು, ಪಾಲಿಸಿ ಇಂಪ್ಲಿಮೆಂಟೇಷನ್ ಆಗ್ಬೋದು. ಬೇಕಂದ್ರೆ ಒಂದು ಅಂಕಿಅಂಶಗಳು ಬೇಕೇ ಬೇಕು. ಸುಪ್ರೀಂ ಕೋರ್ಟ್ ಸ್ಥಳೀಯ ಸಂಸ್ಥೆಗಳಲ್ಲಿ OBC ಮೀಸಲಾತಿ ವಿಚಾರದಲ್ಲೂ ಕೂಡ ಈ ಮಾತನ್ನು ಹೇಳಿತು. ಸರಿಯಾ, ನೀವು ಏನು ಡೇಟಾ ತಗೊಂಡ್ಬನ್ನಿ, ಯಾವುದರ ಆಧಾರದ ಮೇಲೆ ಮಾಡ್ತೀರಿ, ಯಾವುದೇ ಆಧಾರದ ಮೇಲೆ ಮಾಡ್ತಿಲ್ಲ ಅಂದ್ರೆ ಒಂದು ಇಂಡಿವಿಜುವಲ್ ಅವರ ಒಂದು ಅನಿಸಿಕೆಗಳ ಮೇಲೆ ಯಾರು ಕಲ್ಪನೆ ಅಥವಾ ಅವರ ಒಲವು ನಿಲುವುಗಳ ಮೇಲೆ ಮಾಡ್ಬಿಡ್ತಾರೆ. ಯಾಕೆಂದ್ರೆ ಇವತ್ತು ನಮ್ಮ ಸರ್ಕಾರ ಇದೆ, ಈ ಹಿಂದೆ BJP ಸರ್ಕಾರ ಇತ್ತು. ಅವರವರು ಇಂಡಿವಿಜುವಲ್ಸ್ ಬೇಸಿಸ್ ಮೇಲೆ ಯಾವ ಪಾಲಿಸಿ ಮಾಡಬಾರ್ದು. ನಮ್ಮ ರಾಜ್ಯ ಮುಂದುವರಿಬೇಕಂದ್ರೆ ಅಂಕಿಅಂಶಗಳ ಮೇಲೆ ಒಂದು ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ಪಾಲಿಸೀಸ್ ಮಾಡಿದ್ರೆ ಅದು ಎಫೆಕ್ಟಿವ್ ಆಗುತ್ತೆ. ಈಗ ಬಂದಿರುವಂತಹ ಜಾತಿ ಗಣತಿ ನೀವೇನು ಹೇಳಿದ್ರಿ, ಹೌದು, ನಮ್ಮ ಪಾರ್ಟಿ ಒಂದೇ ಅಲ್ಲ, ಎಲ್ಲ ಪಾರ್ಟಿಯಲ್ಲೂ ಎಲ್ಲ ಸಮುದಾಯಗಳು ರೆಪ್ರೆಸೆಂಟ್ ಆಗಿದೆ. BJP ಬಿಡಿ, ಅಲ್ಲಿ ಮುಸ್ಲಿಮ್ಸ್ ರೆಪ್ರೆಸೆಂಟೇ ಆಗಿಲ್ಲ. ಅವರು ಒಂದು ಇನ್ಕ್ಲೂಸಿವಿಟಿಯನ್ನು ಅದನ್ನು ಕನ್ಸಿಡರ್ ಕೂಡ ಮಾಡಲ್ಲ. ನಮ್ಮ ಒಂದು ಪಾರ್ಟಿ ಹಾಗಲ್ಲ. ಪ್ರತಿಯೊಂದು ಸಮುದಾಯ, ಪ್ರತಿಯೊಂದು ಧರ್ಮ ನಮ್ಮ ಪಾರ್ಟಿಗೆ ಅಷ್ಟೇ ವೋಟ್ ಹಾಕೋದು ಅಂತ ನಾನು ಹೇಳೋಕ್ಕೆ ಒಂದು ಹೆಮ್ಮೆ ಇದೆ. ಯಾವ ಒಂದು ಸಮುದಾಯ ಆಗಲಿ ಕಾಂಗ್ರೆಸ್ಗೆ ವೋಟ್ ಹಾಕಲ್ಲ ಅಥವಾ ಕಾಂಗ್ರೆಸ್ ಈ ಸಮುದಾಯನ ದೂರ ಇಟ್ಟಿದೆ ಅಂತ ಯಾರೂ ಹೇಳೋದಿಲ್ಲ. ಅದೇ BJPನ ಹೇಳ್ತಾರೆ. ಯಾಕೆ ಅಂದರೆ ನಾವು ಸಂವಿಧಾನವನ್ನು ಮುಂದಿಡ್ತೀವಿ, ಪ್ರತಿಯೊಂದು ಸಮುದಾಯಕ್ಕೂ ಈಕ್ವಲ್ ಆಗಿ ಟ್ರೀಟ್ ಮಾಡ್ತೀವಿ. ಆದರೆ ನಿಮ್ಮ ಪಕ್ಷದ ಸರ್ಕಾರ ಕರ್ನಾಟಕದ ಅಧಿಕಾರದಲ್ಲಿದೆ ಮತ್ತು ಪ್ರಮುಖರಾದಂಥ ಪ್ರಭಾವಿ ಮಂತ್ರಿಗಳು ನಮಗೆ ಜಾತಿ ಗಣತಿ ಬೇಡ. ಅಲ್ಲಿ ಏನಾಗಿದೆ ಅಂದರೆ ಕೆಲವು ಸಮುದಾಯಗಳು ಇವತ್ತು ಆ ಸಮುದಾಯದ ಲೀಡರ್ಸ್ ಅಂತ ಅವರು ಅಂದರೆ ಅವರು ಜನಗಳನ್ನ ರೆಪ್ರೆಸೆಂಟ್ ಮಾಡ್ತಾರೆ. ಆದರೂ ಆ ಸಮುದಾಯದವರು ನಮ್ಮ ರೆಪ್ರೆಸೆಂಟೇಟಿವ್ಸ್ ಹತ್ರ ಹೋಗಿ ರಿಕ್ವೆಸ್ಟ್ ಇಡ್ತಾರೆ. ಒಬ್ಬೊಬ್ಬರಿಗೆ ಆತಂಕ ಇದೆ, ಏನು, ಈ ಜಾತಿ ಗಣತಿ ಮೋಸ್ಟ್ಲಿ ಸೈಂಟಿಫಿಕ್ ಆಗಿಲ್ಲ. ಯಾವ ಸಮುದಾಯನೂ ಜಾತಿ ಗಣತಿ ಬೇಡ ಅಂತ ಹೇಳೋ ಹಾಗಿಲ್ಲ. ಯಾಕಂದರೆ ಈ ಹಿಂದೆ ನಡೆದಿರುವಂತಹ ಹಲವಾರು ಸೆನ್ಸಸ್ಗೆ ಎಲ್ಲ ಸಮುದಾಯಗಳು ಅಡ್ವಾಂಟೇಜ್ ತಗೊಂಡಿದ್ದಾರೆ, ಎಲ್ಲರೂ ಬೆನಿಫಿಷರೀಸ್ ಆಗಿದ್ದಾರೆ. ಸೊ ಇವತ್ತು ಬೇಡ ಅಂದರೆ ತಪ್ಪಾಗುತ್ತೆ. ಇನ್ನು ಹಲವಾರು ಸಣ್ಣ ಸಣ್ಣ ಸಮುದಾಯಗಳು, ಹಿಂದುಳಿದ ಸಮುದಾಯಗಳಿವೆ, ಅವರನ್ನು ಮುಂಚೂಣಿಗೆ ತರಬೇಕು, ಅವರಿಗೂ ಸಿಗಬೇಕಾದಂತಹ ಬೆನಿಫಿಟ್ ಸಿಗಬೇಕು. ಅಂದಮೇಲೆ ಎಲ್ಲರೂ ಒಟ್ಟಿಗೆ ಗೂಡಿ ಬರಬೇಕು. ಈ ಸಮುದಾಯಗಳಿಗೆ ಇರುವಂತಹ ಆತಂಕ ಏನಂದರೆ ಇದು ಸೈಂಟಿಫಿಕ್ ಆಗಿಲ್ಲ ಅಂತ ಹೇಳ್ತಾರೆ. ನಾನು ಹಲವಾರು ಹೇಳಿಕೆಗಳನ್ನು ನೋಡಿದೆ, ಸಮುದಾಯದ ನಾಯಕರುಗಳ ಹೇಳಿಕೆ. ಎಲ್ಲರೂ ಹೇಳ್ತಾರೆ ನಮ್ಮನೆಗೆ ಬಂದಿಲ್ಲ ಅಂದಮೇಲೆ ಹೇಗೆ ನಡೆದಿದೆ. ಸೊ ಈಗ ಬಂದಿರೋ ರಿಪೋರ್ಟು ಈಗ ಸರ್ಕಾರ ಯಾವ ರೀತಿ ತಗೋತೀವಿ ಗೊತ್ತಿಲ್ಲ. ಆದರೆ ಕಾಂಗ್ರೆಸ್ ಪಕ್ಷ ವಿ ಆರ್ 100% ಶ್ಯೂರ್. ಇನ್ಫ್ಯಾಕ್ಟ್ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ನಾವು ಸೆಂಟ್ರಲಲ್ಲಿ ಸರ್ಕಾರ ಫಾರ್ಮ್ ಮಾಡಿದ್ರೆ ದೇಶಾದ್ಯಂತ ಮಾಡ್ತೀವಿ ಜಾತಿ ಗಣತಿಯನ್ನು ಅಂತ. ಬಿಹಾರ್ದು ಕೂಡ ನಾವು ಸಪೋರ್ಟ್ ಮಾಡಿದ್ವಿ. BJP ಅದರ ವಿರುದ್ಧ ಇದ್ರೂ ಬಿಹಾರಲ್ಲಿ ಏನು ಅವರ ಜಾತಿ ಗಣತಿನ ಅಕ್ಸೆಪ್ಟ್ ಮಾಡಿದ್ರು, ನಾವು ಫುಲ್ಲಾಗಿ ಸಪೋರ್ಟಿಗೆ ನಿಂತಿದ್ವಿ, ನಾವು ಅದರ ಪರ ಇದ್ದೀವಿ ಅಂತಲೇ ಹೇಳಿದ್ವಿ. ಸೊ ಕಾಂಗ್ರೆಸ್ ಪಕ್ಷ ಆಗಿ ಖಂಡಿತ ನಾವು ಜಾತಿ ಗಣತಿ ಮುಖ್ಯ,
ಅದರ ಬೇಸಿಸ್ ಮೇಲೇ ಒಂದು ಪಾಲಿಸೀಸ್ ಆಗಬೇಕು. ಯಾಕೆಂದರೆ ಸರ್ ನೀವು RSS ಬಗ್ಗೆ ಮಾತಾಡ್ಬೋದು. RSS ಅಲ್ಲಿ ಎಷ್ಟು ಟಾಪ್ ಪೊಸಿಷನಲ್ಲಿ ಬೇರೆ ಜಾತಿಯವರಿದ್ದಾರೆ ಹೇಳಿ. ಅಂದರೆ ನಾನು ಯಾವುದೇ ಒಂದು ಜಾತಿಯ ವಿರುದ್ಧ ಮಾತಾಡ್ತಿಲ್ಲ, ಅಲ್ಲಿ ಹೆಚ್ಚು ಬ್ರಾಹ್ಮಣರೇ ಒಂದು ಹೈಯೆಸ್ಟ್ ಪೊಸಿಷನಲ್ಲಿದ್ದಾರೆ. ದಿಸ್ ಇಸ್ ದ ಫ್ಯಾಕ್ಟ್. ನಾನು ಯಾರನ್ನೂ ಅಟ್ಯಾಕ್ ಮಾಡ್ತಿಲ್ಲ. ಸೊ ಅಂಥವ್ರು ಇರೋವಾಗ ಅವರಿಗೆ ಈಕ್ವಾಲಿಟಿ ಅಂದರೆ ಏನಂತ ಕಾಣೋದಿಲ್ಲ. ನಮ್ಮ ಆರ್ಗನೈಸೇಷನ್ಗಳಲ್ಲಿ ಹಾಗಿಲ್ಲ. ಇಲ್ಲಿ ಒಂದು ಹಿಂದುಳಿದ ವರ್ಗಗಳಿಗೆ ಆರ್ಥಿಕವಾಗಿ, ಜೊತೆಗೆ ಇನ್ನೊಂದು ಅವರು ಏನು ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ ರಿಸರ್ವೇಷನ್ ತರಬೇಕು, ಅದರ ಬೇಸಿಸ್ ಮೇಲೆ ಮಾಡಬೇಕು ಅಂತಾರಲ್ಲ, ಎಲ್ಲೋ ಅವರು ರಿಯಾಲಿಟಿಗೆ ದೂರವಾಗಿದ್ದಾರೆ ಅನ್ಸುತ್ತೆ. ನಮ್ಮ ಸಂವಿಧಾನದಲ್ಲಿ ಎಲ್ಲೂ ಕೂಡ ಆರ್ಥಿಕವಾಗಿ ಹಿಂದುಳಿದ ವರ್ಗಕ್ಕೆ ರಿಸರ್ವೇಷನ್ ಕೊಡಿ ಅಂತ ಹೇಳಿಲ್ಲ. ಸಂವಿಧಾನಕ್ಕೆ ಈಗ ತಿದ್ದುಪಡಿ ತಂದಿದ್ದಾರೆ, ಅದರ ಆಧಾರದ ಮೇಲೆ EWS ಎಕ್ಸಾಕ್ಟ್ಲಿ ಇವ್ರು ತಿದ್ದುಪಡಿ ತಂದಿದ್ದಾರೆ ಹೊರತು ಮುಂಚೆಯಿಂದನೂ ಆ ರೀತಿ ಎಲ್ಲೂ ಇಲ್ಲ. ಏನು ಆರ್ಥಿಕವಾಗಿ, ಯಾಕೆ ಅಂದರೆ ನೂರಾರು ವರ್ಷಗಳಿಂದ ತುಳಿತಕ್ಕೊಳಗಾಗಿರುವಂಥ ಹಲವಾರು ಸಮುದಾಯಗಳಿವೆ. ಅದರಲ್ಲಿ ಕೆಲವರು ಆರ್ಥಿಕವಾಗಿ ಮುಂದುವರೆದಿರ್ಬೋದು, ಆದರೂ ಆ ಒಂದು ತುಳಿತಕ್ಕೆ ಒಳಗಾಗಿ ಆ ಒಂದು ದೈನ್ಯತೆ ಇದೆಯಲ್ಲ ಅವರಲ್ಲೆಲ್ಲ, ಅದೆಲ್ಲ ಹೋಗ್ಲಾಡಿಸೋವರೆಗೂ ಜೊತೆಗೆ ನೀವು ಫ್ಯಾಕ್ಟ್ಸ್ ನೋಡಿದ್ರೂ ಸಹ ಹಲವಾರು ಸಮುದಾಯಗಳು ಇನ್ನೂ ಬಹಳ ಹಿಂದೆ ಉಳಿದಿದೆ, ಸಾಮಾಜಿಕವಾಗಿ, ಕಲ್ಚರಲಿ, ಸಾಂಸ್ಕೃತಿಕವಾಗಿ ಎಲ್ಲ ರೀತಿಯೂ. ಸೊ ಜಾತಿ ಗಣತಿ ಬಹಳ ಮುಖ್ಯ, ಅದು ಕಾಂಗ್ರೆಸ್ನ ಒಂದು ಒಫಿಷಿಯಲ್ ಸ್ಟ್ಯಾಂಡ್. ಇಲ್ಲಿ ನಾವು ಬಂದೆ ಸರ್ ಒಂದು ನಿಮಿಷ. ಅದಕ್ಕೆ ಮುಂಚೆ ಒಂದು ಹನೀಫ್ ಅವರು ಮತ್ತು ಭವ್ಯ ಅವರು ಎರಡು ಮುಖ್ಯವಾದ ಸಂಗತಿಗಳನ್ನು ಮಾತಾಡಿದ್ದಾರೆ. ಹನೀಫ್ ಅವರು ಭಾಳ ಪ್ರಬಲವಾಗಿ ಪ್ರತಿಪಾದಿಸಿದ ಒಂದು ಸಂಗತಿ, ಜಾತಿಯನ್ನು ಒಂದು ಘಟಕವಾಗಿ ನೋಡಿ ನಾವು ನೀತಿ ನಿರೂಪಣೆಗಳನ್ನು ಮಾಡುವಂಥ ಅಗತ್ಯ ಇದೆ. ಯಾಕಂದರೆ ಜಾತಿ ಒಂದು ಘಟಕವಾಗಿ ತಾರತಮ್ಯಕ್ಕೆ ಒಳಗಾಗಿದೆ. ಇದನ್ನು RSS ಮತ್ತು BJP ನಿರಾಕರಿಸಿದೆ ಅನ್ನೋದನ್ನು ಭಾಳ ಚೆನ್ನಾಗಿ ಹೇಳಿದ್ರು. ಹಾಗೆಯೇ ಭವ್ಯ ಅವ್ರದ್ದು ಇನ್ನೊಂದು ಅಂಶ ಅದರೊಳಗಡೆ, ಬೇರೆ ಬೇರೆ ಜಾತಿ ಸಮುದಾಯಗಳಿಗೆ ಎಷ್ಟು ಪ್ರಾತಿನಿಧ್ಯ ಸಿಕ್ಕಿದೆ ಅಂತ ನೋಡಿದ್ರೆ ಆಶ್ಚರ್ಯ ಆಗುತ್ತೆ ಅಂತ. ಅದ್ರ ಬಗ್ಗೆ ನಿಮಗೂ ಆಶ್ಚರ್ಯ ಆಗ್ಬೋದಾದಂಥ ಒಂದು ಅಂಕಿಅಂಶ ಇಲ್ಲಿದೆ. ಮಿಲ್ಲರ್ಸ್ ಕಮಿಷನ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಆಳ್ವಿಕೆಯ ಸಂದರ್ಭದಲ್ಲಿ ರೂಪುಗೊಂಡಾಗ ಅವರು ಯಾವ್ಯಾವ ಜಾತಿಗೆ ಸೇರಿದ ಜನ ಎಷ್ಟೆಷ್ಟು ಸರ್ಕಾರಿ ಉದ್ಯೋಗದಲ್ಲಿ ಇದ್ದಾರೆ ಅನ್ನೋದನ್ನು ನೋಡಿದ್ರು. ಅದರಲ್ಲಿ ಆವತ್ತಿನ ದಿವಸ ಒಬ್ಬ ಹಿಂದುಳಿದ ವರ್ಗಕ್ಕೆ ಸೇರಿದಂಥ ಮಹಾರಾಜರಿದ್ದಂಥ ಆಳ್ವಿಕೆಯಲ್ಲಿ ಬ್ರಾಹ್ಮಣರು 69% ಜನ ಇದ್ದರು, ಕ್ಷತ್ರಿಯರು 1.58% ಇದ್ದರು, ಒಕ್ಕಲಿಗರು 2.42% ಇದ್ದರು, ಲಿಂಗಾಯತರು 3.6% ಇದ್ದರು, ಮುಸ್ಲಿಮರು 7% ಇದ್ದರು, ಬೇರೆ ಹಿಂದುಳಿದ ವರ್ಗದವರು 7%, ಕ್ರಿಶ್ಚಿಯನ್ರು 2.83% ಮತ್ತು ಹಿಂದುಳಿದ ಮತ್ತು ದಮನಿತ ವರ್ಗಗಳು 1.18% ಅಷ್ಟೇ ಹೊಂದಿದ್ರು. ಇವತ್ತು ಗಣತಿ ಮತ್ತು ಸಮೀಕ್ಷೆ ನಡಿಬೇಕು ಅಂತ ಹೇಳಬೇಕಾದ್ರೂ ಕೂಡ ಯಾವ ಸಮುದಾಯಗಳಿಗೆ ಸೇರಿದವರು ಎಷ್ಟು ಜನ ಇದ್ದಾರೆ ಅಂತ ಮಾತ್ರ ಅಲ್ಲ, ಅವರ ಆರ್ಥಿಕ ಸ್ಥಿತಿ, ಅವರು ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಪಡೆದುಕೊಂಡಿರ್ತಕ್ಕಂಥ ಪ್ರಾತಿನಿಧ್ಯದ ಪ್ರಶ್ನೆ ಕೂಡ ಇದೆ. ಇದನ್ನು ಒಂದು ವೈಜ್ಞಾನಿಕವಾಗಿ ಗಣತಿ ಮಾಡದೇ ಇದ್ದರೆ ಆಗ ನೀವು ಯಾವುದರ ಆಧಾರದ ಮೇಲೆ ನೀತಿ ನಿರೂಪಣೆ ಮಾಡ್ತೀರಿ ಅನ್ನುವಂಥ ಪ್ರಶ್ನೆ ಹೇಳುತ್ತೆ. ಈ ಕಾರಣಕ್ಕಾಗಿ ಜಾತಿ ಗಣತಿ ಬೇಕು ಅಂತಿತ್ತು. ಇದನ್ನು RSS ವಿರೋಧಿಸಿರೋಂಗೆ ಕಾಣ್ತಿದೆ. ನೀವು ಇಲ್ಲ, ಅಲ್ಲಿ ನಾನು ಯಾಕೆ ಅಲ್ಲಿ ನೋಡಿ, ಇದು ನಾವು ಕೂಡ ತಪ್ಪು ಒಂಥರ ಟ್ರಾಫಿಕ್ ಸಿಕ್ಕೊಂಡ್ಬಿಡ್ತೀವಿ ಚರ್ಚೆ ಮಾಡುವಾಗ ಕೂಡ. ಅದು ಜಾತಿ ಗಣತಿ ಅಂತ ಹೇಳೋದು ಕೂಡ ತಪ್ಪು. ನಾವು ಇಟ್ಸ್ ಎ ಸೋಷಿಯೋ ಎಕನಾಮಿಕ್ ಸ್ಟಡಿ. ಒಂದು ಘಟಕ ಏನು ನೀವು 1941 ಗಣತಿನಲ್ಲಿ ಬಿಟ್ಟಿದ್ದೀರಾ, 31ವರೆಗೆ ನೀವು ಏನು ಮಾಡಿದ್ದೀರಾ ನೀವು ಭಾರತದಲ್ಲಿ 1931ವರೆಗೆ ನೀವು ಆವಾಗಲೇ ಹೇಳಿದ್ರಿ ಗಣತಿನಲ್ಲಿ ನಾವು ಅದನ್ನು ಕೂಡ ಒಂದು ಕಂಪೋನೆಂಟ್ ಅಂತ ಭಾವಿಸಿದ್ದೀವಿ. ಜನಗಣತಿಯ ಭಾಗವಾಗಿ ಜಾತಿ ಗಣತಿ. ಹೌದು, ಅದನ್ನು ನಾವು ಬಿಟ್ಟಿದ್ದೀವಿ. ನಾವೀಗ ಅದನ್ನು ಮತ್ತೆ ಸೇರಿಸ್ಕೊಳ್ತಾ ಇದ್ದೀವಿ. ಹಾಗಾಗಿ ಇದು ಜಾತಿ ಗಣತಿ ಅಲ್ಲ, ಇಟ್ಸ್ ಎ ಸೋಷಿಯೋ ಎಕನಾಮಿಕ್ ಸ್ಟಡಿ. ಸಮೀಕ್ಷೆ ಇರ್ಬೋದು ಅಥವಾ ನೀವು ಗಣತಿ ಅಂತಲೇ ಹೇಳಿಬೇಕಿದ್ರೆ ಅದನ್ನು ಅದರಲ್ಲಿ ಜಾತಿ ಅನ್ನೋದು ಒಂದು ಘಟಕವಾಗಿ ಇದೆ. ಅಂದರೆ ನೀವು ಒಂದು ಮನೆಗೆ ಹೋದಾಗ ನೀವು ನಿಮ್ಮಲ್ಲಿ ಎಷ್ಟು ಮಂದಿ ಸರ್ಕಾರಿ ಉದ್ಯೋಗದಲ್ಲಿದ್ದಾರೆ, ನಿಮ್ಮಲ್ಲಿ ಎಷ್ಟು ಮಂದಿ ಶ್ರೀಮಂತರಿದ್ದಾರೆ, ನಿಮ್ಮ ಆರ್ಥಿಕ ಆದಾಯ ಎಷ್ಟಿದೆ, ಎಷ್ಟು ಮಂದಿ ವಿದ್ಯಾವಂತರಿದ್ದಾರೆ, ಆಮೇಲೆ ನೀವು ವಾಸಿಸುವಂಥ ಮನೆ ಕಚ್ಚಾ ಮನೆಯ ಅಥವಾ ಪಕ್ಕಾ ಮನೆಯ, ನೀವು ವಾಸಿಸುವಂಥ ಪ್ರದೇಶ ಕೊಳಚೆ ಪ್ರದೇಶವ ಅಥವಾ ಮಧ್ಯಮ ವರ್ಗದ ಪ್ರದೇಶವ ಅಥವಾ ಪಾಶ್ ಏರಿಯಾವ, ಇದನ್ನೆಲ್ಲ ನೀವು ಏನು ಸೂಚಿಸ್ತೀರಲ್ಲ ಅಲ್ಲಿ, ಅದರ ಜೊತೆಗೆ ನಿಮ್ಮ ಜಾತಿ ಯಾವುದು ಅಂತ ಕೇಳ್ತಾರೆ. ಒಂದು ಘಟಕ ಎಡಿಷನಲ್ ಅದು. ಭಾರತದಲ್ಲಿ ಬಹಳ ಹಿಂದಿನಿಂದಲೂ ನಾವು ಇದನ್ನು ಬಹಳ ಪ್ರಬಲವಾಗಿ ಹೇಳ್ತಾ ಬಂದಿದ್ದೇವೆ. ಜಾತಿಗೂ ಮತ್ತು ಹಿಂದುಳಿದಿರುವಿಕೆಗೂ, ಜಾತಿಗೂ ಮತ್ತು ಸಾಮಾಜಿಕ ಅನಿಷ್ಟಗಳಿಗೂ, ಜಾತಿಗೂ ಮತ್ತು ರಾಜಕೀಯ ಅಧಿಕಾರಕ್ಕೂ ನೇರವಾದಂಥ ಸಂಬಂಧ ಇದೆ ಅಂತ ಹೇಳ್ಬಿಟ್ಟು ಇವತ್ತು ನಾವು ಈಗ BJP ಅವರು ಹೇಳೋ ಹಾಗೆ ಜಾತಿನ ಯಾಕ್ರಿ ನೀವು ಮತ್ತು ಜಾತಿ ಆಧಾರದ ಮೇಲೆ ತಾನೇ ನೀವು ಕ್ಯಾಬಿನೆಟ್ ಫಾರ್ಮೇಷನ್ ಮಾಡೋದು. ಜಾತಿ ಆಧಾರದ ಮೇಲೆ ಟಿಕೆಟ್ಗಳನ್ನು ಕೊಡ್ತೀರಲ್ವಾ? ಯಾವ ಜಾತಿಯವರು ಹೆಚ್ಚಿದ್ದಾರೆ ಅಲ್ಲಿ ಅವರಿಗೆ ಟಿಕೆಟ್ ಕೊಡ್ತೀರಿ ಜಾಸ್ತಿ ಅಲ್ವಾ? ಜಾಸ್ತಿ ಇದ್ರೆ ಅವರನ್ನ ಮುಖ್ಯಮಂತ್ರಿ ಹೌದು ಮಾಡಲ್ಲ. ಸೊ ಈ ಥರದ್ದು ಅಲ್ಲಿ ಇರೋದ್ರಿಂದ ಇದರಲ್ಲಿ ಹೊಸತೇನಿಲ್ಲ. ಇದರಲ್ಲಿ
ಪ್ರತಿಯೊಬ್ಬರಿಗೂ ಕೊಡೋದು ಗೊತ್ತಾದರೆ ಹೆಚ್ಚು ವೈಜ್ಞಾನಿಕವಾಗಿ ಸರ್ಕಾರದ ಸೌಲಭ್ಯಗಳನ್ನು ಮತ್ತು ಸರ್ಕಾರದ ಮೀಸಲಾತಿಯನ್ನು ನಾವು ಒದಗಿಸಲಿಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಈ ಬಿ ಜೆ ಪಿಯವರು ಇನ್ನೂ ಒಂದು ವಾದ ಮಾಡ್ತಾರೆ. ಏನಂತ ಹೇಳಿದ್ರೆ, ಮುಸ್ಲಿಮರಿಗೆ ಸಂಬಂಧಿಸಿ ಅವರು ಯಾವಾಗಲೂ ಹೇಳ್ತಾರೆ ಧರ್ಮದ ಆಧಾರದ ಮೇಲೆ ಮೀಸಲಾತಿ ಕೊಡಬಾರ್ದು ಅಂತ ಹೇಳಿಬಿಟ್ಟು ಹೈಕೋರ್ಟ್ ಹೇಳಿದೆ, ಸುಪ್ರೀಂ ಕೋರ್ಟ್ ಹೇಳಿದೆ ಅಂತ ಹೇಳ್ಬಿಟ್ಟು. ಇದು ಎಲ್ಲರೂ ಇವರು ರೆಫರೆನ್ಸ್ ಮಾಡೋದು ಆಂಧ್ರ ಪ್ರದೇಶದಲ್ಲಿ ರಾಜಶೇಖರ ರೆಡ್ಡಿ ಅವರಿದ್ದಾಗ ಆದಂತಹ ಪ್ರಕರಣವನ್ನು. ಅವರು ಮುಸ್ಲಿಮರಿಗೆ, ಇಡೀ ಎಲ್ಲ ಮುಸ್ಲಿಮರಿಗೆ ಕೂಡ 5% ಒಂದು ರಿಸರ್ವೇಷನನ್ನು ಅನೌನ್ಸ್ ಮಾಡಿದರು ಅವರು. ಆಗ ಹೈಕೋರ್ಟಿಗೆ ಹೋದ್ರಲ್ಲಿ ಹೈಕೋರ್ಟ್ ಕೊಟ್ಟಿರೋ ತೀರ್ಪಿನಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿರುವ ಒಂದು ಮಾತೇನು ಅಂತ ಹೇಳಿದರೆ, ಯಾವ ಆಧಾರದ ಮೇಲೆ ಈ 5% ನಿರ್ಧಾರ ಮಾಡಿದ್ರಿ ಅಂತ ಕೇಳಿದ್ರು ರಾಜ್ಯ ಸರ್ಕಾರಕ್ಕೆ. ಆವಾಗ ಇಲ್ಲ, ನಾವು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿದ್ವಿ, ನಾವು ಮೀಟಿಂಗ್ ಮಾಡಿದ್ವಿ, ನಿರ್ಧಾರ ತಗೊಂಡ್ವಿ ಅಂದಾಗ ಹೈಕೋರ್ಟ್ ಹೇಳಿದ್ದು ಇಲ್ಲ, ಅದಕ್ಕೆ ಒಂದು ವೈಜ್ಞಾನಿಕವಾದಂತಹ ವರದಿ ಇದೆಯಾ ನೋಡಿ, ಒಂದು ಆಯೋಗ ಅದನ್ನು ಅಧ್ಯಯನ ಮಾಡಬೇಕು, ವರದಿಯನ್ನು ಕೊಡಬೇಕು. ಆ ವರದಿಯ ಆಧಾರದ ಮೇಲೆ ನೀವು ಇದನ್ನು ಮಾಡಿದರೆ ಅದನ್ನು ವೈಜ್ಞಾನಿಕವಾದ ಅಧ್ಯಯನ ಇದ್ದರೆ ಮಾತ್ರ ಇದನ್ನು ಮಾಡಲಿಕ್ಕೆ ಬರುತ್ತೆ, ಆದ್ದರಿಂದ ಇದನ್ನು ತಿರಸ್ಕರಿತೀವಿ ಅಂತ ಹೇಳಿದರು. ಅಲ್ಲಿಂದ ಕೋರ್ಟ್, ಅದು ಸುಪ್ರೀಂ ಕೋರ್ಟಲ್ಲಿ ಇದೆ ಇವತ್ತಿಗೂ ಕೂಡ ಕೇಸು, ಅದೇನು ಸುಪ್ರೀಂ ಕೋರ್ಟ್ನಲ್ಲಿ ತಿರಸ್ಕಾರ ಆಗಿಲ್ಲ, ಅದು ಇನ್ನೂ ಅಲ್ಲಿ ಪೆಂಡಿಂಗ್ ಇದೆ ಅಲ್ಲಿ. ಹಾಗಾಗಿ ಇಲ್ಲಿ ಧರ್ಮದ ಆಧಾರದ ಮೇಲೆ ಕೊಟ್ಟಿರೋದಲ್ಲ. ಮುಸ್ಲಿಮರು ಕೂಡ ಇವತ್ತು OBC ಘಟಕದಲ್ಲಿ ಏನು 32% ಇರಬೇಕು, 32% ಏನು OBCಗಳಿಗೆ ಕೊಟ್ಟಿದೆ, ಅದರಲ್ಲಿ ಪರಸ್ಪರರ ನಡುವೆ ಸ್ಪರ್ಧೆಯಾಗಿ ಯಾರಿಗೂ ಅನ್ಯಾಯ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಇವತ್ತು 2A ಇರ್ಬೋದು, 2B ಇರ್ಬೋದು, 3A ಇರ್ಬೋದು, ಆ ಥರದ ವರ್ಗೀಕರಣ. 18% SC ಮತ್ತು ST ಗೆ, ಹೌದು, ಇದನ್ನು ವರ್ಗೀಕರಣ ಮಾಡಿರೋದು ಒಳಗಡೆ ಯಾರಿಗೂ ಅನ್ಯಾಯ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ. ಅದು ಯಾವುದರಲ್ಲಿ ಉದ್ಯೋಗ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿ ಮಾತ್ರ ಈ ಮೀಸಲಾತಿ ಇರೋದು. ರಾಜಕೀಯದಲ್ಲಿ ಈ ಪ್ರಾತಿನಿಧ್ಯ ಇಲ್ಲ. ಈಗ ಸ್ಥಳೀಯ ಪಂಚಾಯತಿಗಳಿಗೆ ನೀವು ಚುನಾವಣೆ ನಡೆದರೆ ನಾಳೆ ಎಲ್ಲ OBCಗಳು ಒಂದು ಕ್ಷೇತ್ರದಲ್ಲಿ ಮೀಸಲಾತಿಯನ್ನು ಪಡಿತಾರೆ, ಅವರ ನಡುವೆ ಸ್ಪರ್ಧೆ ನಡೀತದೆ, ಒಂದು OBCಗೆ ಅನ್ಯಾಯ ಆಗುತ್ತೆ. ಇದು ಕೂಡ ಇದೆ ಇಲ್ಲಿ. ನಾವು ಅದನ್ನು ಪ್ರತ್ಯೇಕವಾಗಿ ನಾವು ಅದನ್ನು ಈಗ ಬರುತ್ತೆ, ಈಗ ಜಿಲ್ಲಾ ಪಂಚಾಯತ್ ಮೀಸಲಾತಿ ಇನ್ನೊಂದು ತಿಂಗಳಲ್ಲಿ ಜಾರಿಗೆ ಬರುತ್ತೆ. ಈಗ ಭಾಳ ಸಕಾಲ ಅದನ್ನು ನಾವು ಚರ್ಚೆ ಮಾಡೋದು. ಹೈಕೋರ್ಟ್ಗೆ ರಾಜ್ಯ ಸರ್ಕಾರ ಹೇಳಿದೆ ಒಂದು ತಿಂಗಳಲ್ಲಿ ನಾವು ಇದನ್ನು ಕೊಡ್ತೀವಿ ಅಂತ. ಸೊ ಹಾಗಾಗಿ ಇಲ್ಲಿ ಭಾಳ ಸ್ಪಷ್ಟವಾಗಿ ನಾವು OBC ಒಳಗಡೆಯ ಒಳವರ್ಗೀಕರಣ ಕೂಡ ಇದೆಯಲ್ಲ, ಏನು BJP ಸರ್ಕಾರ ಇದ್ದಾಗ ಇದನ್ನು ಮಾಡಿ ತಿದ್ದುಪಡಿಯನ್ನು ಮಾಡಿ ಏನು ಬೇರೆ ಬೇರೆ ವರ್ಗೀಕರಣಕ್ಕೆ ಪರ್ಸೆಂಟೇಜ್ ಎಲ್ಲ ಹೆಚ್ಚು ಮಾಡುತ್ತಲ್ಲ, ಅದಕ್ಕೆ ಯಾವುದೇ ವೈಜ್ಞಾನಿಕ ಆಧಾರಗಳು ಇಲ್ಲ. ಯಾವ ಹಿಂದುಳಿದ ವರ್ಗಗಳ ಒಂದು ವರದಿ ಕೂಡ ಬಂದು ಅದರ ಆಧಾರದ ಮೇಲೆ ಮಾಡಿಲ್ಲ ಇವರು. ಅರ್ಜೆಂಟಿಗೆ ಜಯಪ್ರಕಾಶ್ ಹೆಗಡೆ ಅವರ ಸಮಿತಿಗೆ ನಮಗೊಂದು ವರದಿ ಕೊಡಿ ಅಂತ ಹೇಳಿ ಅವರು 3 ಪುಟಗಳದ್ದು 4 ಪುಟಗಳದ್ದು ಒಂದು ನೋಟ್ ಕೊಟ್ಟಿದ್ದಾರೆ. ಆ ನೋಟಿನ ಆಧಾರದ ಮೇಲೆ ಬರಲಿಕ್ಕೆ ಬರೋದಿಲ್ಲ. ಸಂಪುಟ ಉಪಸಮಿತಿ ತಾನು ತೆಗೆದುಕೊಂಡ ನಿರ್ಧಾರವನ್ನು. ಹೌದು, ಅದು ಕೂಡ ನೋಡಿ, ಯಾವ ಆಂಧ್ರ ಪ್ರದೇಶದ ಹೈಕೋರ್ಟ್ನ ತೀರ್ಪನ್ನು ನೀವು ಇವತ್ತು ಹೇಳ್ತಾ ಇದ್ದೀರಾ, ಏನು ವೈಜ್ಞಾನಿಕ ಆಧಾರದ ಒಂದು ವರದಿ ಇಲ್ಲದೆ ಮುಸ್ಲಿಮರಿಗೆ ಕೊಟ್ಟಿರುವ 5% ಅದನ್ನು ತಿರಸ್ಕಾರ ಮಾಡಿದೆ. ಇಲ್ಲಿ ಕೂಡ ಅದೇ ಅಪ್ಲೈ ಆಗುತ್ತೆ, ಸ್ವಲ್ಪ ಅದೇ ನೀತಿ ಅಪ್ಲೈ ಆಗಬೇಕಲ್ವ. ಇಲ್ಲಿ ಕೂಡ ಯಾವುದೇ ಆಯೋಗಗಳ ವೈಜ್ಞಾನಿಕ ವರದಿಯ ಆಧಾರ ಇಲ್ಲದೆ BJP ಸರ್ಕಾರ ಈ ಹೊಸ ಪಟ್ಟಿಯನ್ನು ಪ್ರಕಟ ಮಾಡಿರೋದ್ರಿಂದ ಅದು ಕೂಡ ತಿರಸ್ಕೃತ ಆಗುತ್ತೆ ಕೋರ್ಟಲ್ಲಿ. ಅದು ಸೊ ಇದು ಒಂದು ಮುಖ್ಯವಾದ ಸಂಗತಿಯನ್ನು ಹನೀಫ್ ಅವರು ಹೇಳಿದ್ರು. ಹನೀಫ್ ಅವರು ಮಾತಾಡ್ತಾ ಹೇಳಿದ್ರು 32% OBC ಮೀಸಲಾತಿ ದೇಶದಲ್ಲಿ ಇದೆ ಅಂತ. ಯಾಕೆ ಅಂತಂದರೆ ಇಂದಿರಾ ಸಾಹ್ನಿ ಒಂದು ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ನ ಸಂವಿಧಾನ ಪೀಠ ಭಾರತದಲ್ಲಿ ರಿಸರ್ವೇಷನ್ ಏನಿದೆ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಅದು 50% ಮೀರಬಾರ್ದು ಅಂತ ಹೇಳಿತ್ತು. ಆದರೆ ಈಗ ಬಿಹಾರದ ಅಂಕಿಅಂಶ ನಮ್ಮ ಮುಂದೆ ಇದೆ. ಅದರ ಪ್ರಕಾರ ಬಿಹಾರದಲ್ಲಿ ಹಿಂದುಳಿದ ಮತ್ತು ಅತಿ ಹಿಂದುಳಿದ ವರ್ಗಗಳ ಒಟ್ಟು ಜನಸಂಖ್ಯೆ 63%ಇದೆ. 63% ಇರ್ತಕ್ಕಂಥ ಸಮುದಾಯಗಳಿಗೆ ಮತ್ತು ಹಿಂದುಳಿದ ಸಮುದಾಯಗಳು ಅಂತ ಈಗಾಗಲೇ ಎಲ್ಲರೂ ಒಪ್ಕೊಂಡಿರ್ತಕ್ಕಂಥ ಸಮುದಾಯಗಳಿಗೆ 32% ಮಾತ್ರ ಮೀಸಲಾತಿ ಇರುತ್ತೆ. ಹೀಗಿದ್ದಾಗ ಬರುವಂಥ ಏನು ಏರುಪೇರೇನಿದೆ ಮತ್ತು ಅಲ್ಲಿರುವಂಥ ಅಂಕಿಅಂಶಕ್ಕೂ ಅವರು ಸಿಗ್ತಾ ಇರುವಂಥ ಪ್ರಾತಿನಿಧ್ಯಕ್ಕೂ ತಾಳೆ ಆಗದೇ ಇರೋ ಸಂದರ್ಭದಲ್ಲಿ ಈ ಸಮೀಕ್ಷೆ, ಗಣತಿ, ಜಾತಿ ಗಣತಿ ಇವೆಲ್ಲ ಪ್ರಶ್ನೆ ಬರುತ್ತೆ. ಸೊ ಬಿಹಾರದ ನಾವು ಮಾತಾಡ್ತಾ ಇದ್ದೀವಿ. ಆದರೆ ಬಿಹಾರದಲ್ಲಿ ಅಧಿಕಾರವನ್ನು ಹಂಚಿಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ಕರ್ನಾಟಕದಲ್ಲಿ, ತೆಲಂಗಾಣದಲ್ಲಿ ಮತ್ತು ಹಿಮಾಚಲ ಪ್ರದೇಶದಲ್ಲಿ ಅಧಿಕಾರದಲ್ಲಿದೆ. ಸೊ ಭವ್ಯ ಅವರನ್ನ ಕೇಳಬೇಕು, ಈ 3 ರಾಜ್ಯಗಳಲ್ಲಿ ಈಗ ನೀವಾಗಲೇ ಅಧಿಕಾರದಲ್ಲಿ ಇದ್ದೀರಿ. ಅಫ್ಕೋರ್ಸ್ ನೀವು ಮತ್ತೆ ಗೆದ್ದು ಬಂದರೆ ಇಂಡಿಯಾ ಅಲಯನ್ಸು ನಾವು ಇಡೀ ದೇಶದಲ್ಲಿ ಜಾತಿ ಗಣತಿ ಮಾಡ್ತೀವಿ ಅನ್ನೋ ಮಾತನ್ನು ಆಡ್ತಾ ಇದ್ದೀವಿ. ಬಟ್ ಈ 3 ರಾಜ್ಯಗಳಲ್ಲಿ ಏನು ಪರಿಸ್ಥಿತಿಯಲ್ಲಿದೆ ಜಾತಿ ಗಣತಿ, ಮತ್ತು ಕರ್ನಾಟಕದಲ್ಲಿ ಅದನ್ನು ಜಾರಿ ಮಾಡೋದ್ರ ಬಗ್ಗೆ ಪಕ್ಷದ ಸ್ಪಷ್ಟವಾದ ನಿಲುವು ಏನು? ಸರ್, ಕರ್ನಾಟಕದಲ್ಲಿ ಈಗ ತಾನೇ ಏನು ಹೇಳಿದೆ, ಹೌದು, ಹಲವಾರು ಸಮುದಾಯಗಳು ಇದರ ವಿರುದ್ಧ ನಮ್ಮ ಲೀಡರ್ಸ್ಗೆ ಅಂದರೆ ಸಿದ್ದರಾಮಯ್ಯ ಸರ್ಗೂ ಏನು ರಾಜಕೀಯ ಪರಿಭಾಷೆಯಲ್ಲಿ ಮಾತಾಡುವಾಗ ಸ್ವಲ್ಪ ಸಂಯಮ ವಹಿಸಬೇಕಾಗುತ್ತೆ, ಸರಿ. ಆದರೆ ಇಲ್ಲಿ ಸ್ಪಷ್ಟವಾಗಿ ಕೆಲವು ಸಮುದಾಯಗಳು ಅಂತ ಹೇಳಬೇಕಾಗಿಲ್ಲ, 2 ಸಮುದಾಯಗಳು ಮಾತ್ರ ವಿರೋಧಿಸ್ತಾ ಇದೆ. ಒಂದು ಸಮುದಾಯ ಲಿಂಗಾಯತರ ಸಮುದಾಯಗಳು ಏನಂದ್ರೆ ಸರ್, ಸೈಂಟಿಫಿಕ್ ಆಗಿಲ್ಲ ಅಂದರೆ ಅದೇನಾದರೂ ಪ್ರೂವ್ ಆದರೆ ಖಂಡಿತ
ಅದು ಆ ಜಾತಿ ಗಣತಿಯನ್ನು ಸೈಂಟಿಫಿಕ್ ಆಗಿ ಮಾಡಲೇಬೇಕೇ ಹೊರತು ಒಟ್ನೊಳಗೆ ಕಾಂಗ್ರೆಸ್ ಪಕ್ಷದ ನಿಲುವು ಜಾತಿ ಗಣತಿ ಆಗಲೇಬೇಕು. ಈಗ ಆಗಿರೋ ರಿಪೋರ್ಟ್ನ ಅಕ್ಸೆಪ್ಟ್ ಮಾಡೋದು ಬಿಡೋದು ಈ ಸೈಂಟಿಫಿಕ್ ಬೇಸಿಸ್ ಮೇಲಿದೆ. ನಿಮ್ಮ ಸರ್ಕಾರದ 4 ಹಿರಿಯ ಮಂತ್ರಿಗಳು ಪ್ರಬಲ ಸಮುದಾಯಕ್ಕೆ ಸೇರಿದವರು ಮುಖ್ಯಮಂತ್ರಿಯವರನ್ನ ಭೇಟಿಯಾಗಿ ಇದು ವೈಜ್ಞಾನಿಕವಾಗಿ ಇಲ್ಲ ಅನ್ನುವಂಥ ಅನುಮಾನವನ್ನು ಸಾರ್ವಜನಿಕವಾಗಿ ವ್ಯಕ್ತಪಡಿಸಿ ಮುಖ್ಯಮಂತ್ರಿಯವರಿಗೆ ಒಂದು ಮನವಿಯನ್ನು ಕೂಡ ಕೊಟ್ಟಿದ್ದಾರೆ. ನಿಮಗೆ ಇದು ವೈಜ್ಞಾನಿಕವಾಗಿ ಅಲ್ಲ ಇಲ್ಲ ಅಂತ ಹೇಗೆ ಗೊತ್ತಾಯಿತು? 4 ಮಂದಿ ಸಚಿವರಿಗೆ, ಕ್ಯಾಬಿನೆಟ್ ಸಚಿವರಿಗೆ ನಿಮ್ಮ ಹತ್ರ ವರದಿ ಇದೆಯಾ? ಆಯೋಗ ಕೊಟ್ಟಿದೆಯಾ ನಿಮಗೇನಾದರೂ, ಅಥವಾ ಸಚಿವರಿಗೆ ಏನಾದರೂ ಲೀಕ್ ಮಾಡಿದಾರಾ? ತಪ್ಪಲ್ವಾ ಇದು? ಈ ಥರ ಹೇಳೋದು ಸರಿಯಲ್ಲ ಅಲ್ವಾ? ನಾನು ನೋಡಿರೋ ಹಾಗೆ ಈಗ ಒಕ್ಕಲಿಗರ ಸಮುದಾಯದ ಒಬ್ಬರು ಮೆಂಬರ್ ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರೋದು ನೋಡಿದ್ದೀನಿ. ಅವ್ರು ಹೇಳೋದು ನನ್ನ ಮನೆಗೆ ಬಂದಿಲ್ಲ, ಈ ಒಂದು ಬೇಸಿಸ್ ಮೇಲೆ ಅವ್ರು ಹೇಳಿರ್ಬೋದು. ಸರ್, ಎಲ್ಲರಿಗೂ ಅವರ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇರುತ್ತೆ. ಸತ್ಯಾಸತ್ಯತೆ ಏನು ಅಂತ ನಾವು ಸರ್ಕಾರ ಆಗ್ಬಿಟ್ಟು ನಾವು ನೋಡ್ತೀವಿ. ಅದು ನಿಜವಾಗ್ಲೂ ಹಾಗಾಗಿದ್ರೆ ಸರ್ಕಾರ ಅಂದಾಗ ಮಿನಿಸ್ಟರ್ಸು ಸೇರಿ ಅಲ್ವಾ? ಎಕ್ಸಾಕ್ಟ್ಲಿ ಸರ್, ಎಲ್ಲರೂ ಸೇರ್ಕೊಂಡು ಈಗ ಹೌದು ಒಂದು ಸಮುದಾಯನ ರೆಪ್ರೆಸೆಂಟ್ ಮಾಡ್ತಿರುವಂತಹ ಮಿನಿಸ್ಟರ್ಸ್ ಆ ಒಂದು ಅವರ ಒಂದು ರಿಕ್ವೆಸ್ಟ್ನ ತರಲೇಬೇಕಾಗುತ್ತೆ. ನಂತರ ಅವರೇನೇ ಸಮುದಾಯಕ್ಕೂ ಕೂಡ ಕನ್ವಿನ್ಸು ಕೂಡ ಮಾಡಬೇಕಾಗತ್ತೆ. ಅವರು ಒಬ್ಬರು ಮೀಡಿಯೇಟರ್ ಆಗಿರ್ತಾರೆ. ಅವರು ನಮ್ಮದೇ ಸರ್ಕಾರ ಇರ್ಬೋದು, ನಮ್ಮದೇ ಪಾರ್ಟಿಯವರು ಇರ್ಬೋದು ಸರ್. ಅಲ್ಲಿಂದ ಅವರಿಗೆ ಇರುವಂತಹ ಆತಂಕನ ತಂದಿದ್ದಾರೆ ಸರ್ಕಾರಕ್ಕೆ. ಅದು ನಿಜಾಂಶ ಏನಂತ ತಿಳ್ಕೊತೀವಿ, ನಂತರ ಅದರ ಪ್ರಕಾರ ನಾವು ಆ್ಯಕ್ಷನ್ ತಗೋತೀವಿ. ಆದರೆ ಕಾಂಗ್ರೆಸ್ ಸ್ಟ್ಯಾಂಡ್ ಏನು? ಜನಗಣತಿ ಏನಿದೆ ಜಾತಿ ಗಣತಿ ಆಗಲೇಬೇಕು. ಯಾಕೆ? ಫಾರ್ ಎನ್ ಅಫರ್ಮೇಟಿವ್ ಆ್ಯಕ್ಷನ್. ಸರಿಯಾದ ರೀತಿಯಲ್ಲಿ ಬೆನಿಫಿಷರೀಸ್ಗೆ ಅವರವರ ಒಂದು ವಾಟ್ ದೇ ಡಿಸರ್ವ್, ಅವರ ಹಕ್ಕು ಹೋಗಿ ತಲುಪಬೇಕಂದ್ರೆ ಅಂಕಿಅಂಶ ಇಲ್ಲದೆ ಯಾವುದೇ ಪಾಲಿಸೀಸು ಮಾಡಬಾರ್ದು. ಸೊ ಹಂಗಂದ್ರೆ ನಿಮ್ಮ ನಿಲುವು, ಒಟ್ಟು ನಿಮ್ಮ ಪಕ್ಷದ ನಿಲುವು ಅದು ಜಾತಿ ಗಣತಿಯ ಪರವಾಗಿದೆ ಕರ್ನಾಟಕದಲ್ಲೂ ಮತ್ತು ಅಖಿಲ ಭಾರತ ಮಟ್ಟದಲ್ಲೂ. ಈಗ ಏನು ಸದ್ಯಕ್ಕೆ ಕರ್ನಾಟಕದಲ್ಲಿ ಪ್ರಶ್ನೆ ಎದ್ದಿದೆ ಅದು ನಡೆದಿರ್ತಕ್ಕಂಥ ಸಮೀಕ್ಷೆಯ ವೈಜ್ಞಾನಿಕತೆಯ ಕುರಿತಾಗಿ ಮಾತ್ರ ಇದೆ. ಅದನ್ನು ನೀವು ಬಗೆಹರಿಸ್ಕೊಳ್ತೀರಿ ಅಂತ. ಅದು ಬಗೆಹರಿಸಲೇಬೇಕಲ್ವಾ ಸರ್? ಒಂದು ಸರ್ಕಾರ ಅಂದಮೇಲೆ ನಮಗೆ ಜನಗಳ ಬಗ್ಗೆ ಬದ್ಧತೆ ಇದೆ, ನಮ್ಮ ಸರ್ಕಾರ ಸರಿಯಾಗಿ ನಡಿಬೇಕು ಅನ್ನೋದಿದೆ. ಹಾಗಂತ ಪ್ರತಿಯೊಂದು ಸಮುದಾಯಕ್ಕೂ ಒಂದು ನ್ಯಾಯ ಸಿಗಬೇಕು. ಅದು ಅಲ್ಪಸಂಖ್ಯಾತರ ಸಮುದಾಯ ಆಗ್ಬೋದು, ಬಹುಸಂಖ್ಯಾತರ ಸಮುದಾಯ ಆಗ್ಬೋದು. ಅವರಿಗೆ ಒಬ್ರಿಗೆ ಯಾರಿಗೋ ಈಗ ಅಸಮಾಧಾನ ಇದೆ ಇದರ ಬಗ್ಗೆ, ಇದು ಯಾವ ರೀತಿ ನಡೆದಿರೋದ್ರ ಬಗ್ಗೆ ಅಂದರೆ ಖಂಡಿತ ಏನು ಸತ್ಯಾಸತ್ಯತೆ ಇದೆ, ಡೇಟಾ ಏನು ಬಂದಿದೆ ಅದನ್ನು ಸ್ಟಡಿ ಮಾಡ್ತಾರೆ. ಅದ್ರ ತಕ್ಕನಾಗಿ ನಾವು ಒಂದು ಡಿಸಿಷನ್ ತಗೋತೀವಿ. ಹನೀಫ್ ಅವರೇ, ಇದರಲ್ಲಿ ಕಾಂಗ್ರೆಸ್ ಪಕ್ಷದ ಒಳಗಡೆ ಈ ರೀತಿಯಲ್ಲಿ ಈ ಸದ್ಯ ಕರ್ನಾಟಕದಲ್ಲಿ ನಡೆದಿರುವ ಸಮೀಕ್ಷೆಯ ಬಗ್ಗೆ ಅಪಸ್ವರ ಇದ್ರೂ ಕೂಡ ಜಾತಿ ಗಣತಿಯ ಬಗ್ಗೆ ನೀವು ಹೇಳಿದ್ರಲ್ಲ ಲೆಸ್ಲಿ ಮಿಲ್ಲರ್ ಕಮಿಷನ್ ರಿಪೋರ್ಟ್ ಅಂತ, ಆ ರಿಪೋರ್ಟ್ ಬಂದಾಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಆ ರಿಪೋರ್ಟ್ನ ಅಕ್ಸೆಪ್ಟ್ ಮಾಡುವಾಗ ವಿಶ್ವೇಶ್ವರಯ್ಯನವರು ಅದರ ವಿರುದ್ಧ ಮಾತಾಡ್ತಾರೆ. ಹೌದು, ಇನ್ಫ್ಯಾಕ್ಟ್ ವಿಶ್ವೇಶ್ವರಯ್ಯನವರು ಅವರಿಗೆ ದಿವಾನ್ ಆಗಿರ್ತಾರೆ, ಮೈಸೂರು ದಿವಾನ್ ಆಗಿರ್ತಾರೆ, ಅವ್ರು ರಾಜೀನಾಮೆ ಕೊಡ್ತಾರೆ. ಅವಾಗ ಹಾಗಂತ ಒಬ್ರು ರಾಜರಾಗಿದ್ರು ಅವರು, ಅವಾಗ ಡೆಮೋಕ್ರಸಿನೂ ಇರಲಿಲ್ಲ, ಅವ್ರು ಏನು ಬೇಕಾದ್ರೆ ಮಾಡ್ಬೋದಿತ್ತು. ಸ್ಟಿಲ್ ಹಿ ಅಕ್ಸೆಪ್ಟೆಡ್. 7 ವರ್ಷಗಳ ಕಾಲ ಅದನ್ನ ಒಂದು ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಅವ್ರು ಮಾಡಿದ್ದು ಎಜುಕೇಶನ್ ಮತ್ತೆ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಬಗ್ಗೆ ಒಂದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಇದರಲ್ಲಿ ಇದ್ದಂತ ದಿವಾನ್ರು ಅವ್ರು ರಾಜೀನಾಮೆ ಕೊಟ್ಟು ನಾನು ಜಾರಿ ಮಾಡ್ತೀನಿ ಅಂತ ಹೇಳಿದ ಹಾಗೆ ಕಾಂಗ್ರೆಸ್ ಪಕ್ಷ ಕೂಡ ನಿಲುವು ತೆಗೆದುಕೊಳ್ಳುತ್ತೆ. ಹಂಗೆ ಹೇಳ್ತಿಲ್ಲ ಸರ್, ಆದ್ರೆ 2 ವಿಷಯ ಅದರಲ್ಲಿ ನಾನು ಸ್ಪೆಸಿಫಿಕ್ ಆಗಿ ಹೇಳಕ್ ಇಷ್ಟಪಡ್ತೀನಿ. ಆ ಕಾಲದಲ್ಲಿ ಆ ರಿಪೋರ್ಟ್ ಅಲ್ಲಿ ಇದ್ದಂತಹ 2 ಅಂಕಿಅಂಶಗಳನ್ನ ಹೇಳಿದ್ರೆ ಜನಕ್ಕೆ ಅರ್ಥ ಆಗುತ್ತೆ. ಅವತ್ತು ಬ್ರಾಹ್ಮಣರ ಒಂದು ಜನಸಂಖ್ಯೆ 1,93,000. ಅದರಲ್ಲಿ 9,000 ಬ್ರಾಹ್ಮಣರು ಹೈಯೆಸ್ಟ್ ಪೊಸಿಷನ್ಸ್, ಗವರ್ಮೆಂಟ್ ಸುಪೀರಿಯರ್ ಪೊಸಿಷನ್ಸ್ ಅಲ್ಲಿರ್ತಾರೆ. 80,000 ಬ್ರಾಹ್ಮಣರು ಸಾಕ್ಷರತೆ ಇರುತ್ತೆ, ಅಂದರೆ ಲಿಟ್ರಸಿ ಇರುತ್ತೆ. ಒಕ್ಕಲಿಗರು 13 ಲಕ್ಷ, ಅಂದರೆ 1,93,000 ಬ್ರಾಹ್ಮಣರಿಗೆ 9,000 ಸುಪೀರಿಯರ್ ಪೊಸಿಷನ್ನು ಮತ್ತು 80,000 ಜನ ಓದಿರ್ತಾರೆ. 13,28,000 ಒಕ್ಕಲಿಗರಿಗೆ ಓದಿರೋರು ಬರೀ 42,000 ಜನ. ಪರ್ಸೆಂಟೇಜ್ ನೋಡಿ ಸರ್, ಲೆಸ್ ದ್ಯಾನ್ 5% ಇಲ್ಲಿ, ಅಲ್ಲಿ ಆಲ್ಮೋಸ್ಟ್ 50% ಜನ ಓದಿರ್ತಾರೆ. ಮತ್ತು 338 ಜನ, 13 ಲಕ್ಷ ಜನಕ್ಕೆ ಬರೀ 338 ಜನ ಸುಪೀರಿಯರ್ ಪೊಸಿಷನ್ಸಲ್ಲಿ ಇರ್ತಾರೆ ಒಕ್ಕಲಿಗರು. 338 ಎಸ್, ಸುಪೀರಿಯರ್ ಪೊಸಿಷನ್ಸಲ್ಲಿ. ಬ್ರಾಹ್ಮಣರಲ್ಲಿ 9,000 ಜನ ಇರ್ತಾರೆ. ಸೊ ಈ ಗಣತಿ ನಡೆಯದೇ ಇದ್ದಿದ್ರೆ ಇವತ್ತು ಒಕ್ಕಲಿಗರು ಬಹಳ ಹಿಂದುಳಿದಿರ್ತಿದ್ವಿ. ಈ ಗಣತಿ ಆಧಾರದ ಮೇಲೆ ಮೀಸಲಾತಿ 7 ವರ್ಷ ಅವರು ಇದರ ಬಗ್ಗೆ ಕರೆಕ್ಷನ್ ಏನೇನು ಸ್ಟೆಪ್ಸ್ ತಗೊಂಡ್ರು. ಯಾವಾಗ ವಿಶ್ವೇಶ್ವರಯ್ಯನವರು ಇದರ ವಿರುದ್ಧ ಇದ್ರೂ ಕ್ವಿಟ್ ಮಾಡಿದ್ರು. ಅವರು ವಿಶ್ವೇಶ್ವರಯ್ಯ ಒಂದು ದೊಡ್ಡ ಹೆಸರಿತ್ತು, ಅವ್ರಿಗೂ ಒಂದು ದಿವಾನ್ ಆಗಿದ್ರು. ಆದರೂ ಸಮಾಜಕ್ಕೆ ಏನು ಒಳಿತು ಅಂತ ಯೋಚನೆ ಮಾಡಿ ರೆಸ್ಪಾನ್ಸಿಬಿಲಿಟಿ ತಗೊಂಡು ಈ ವರದಿ ಆಚೆ ಬಂತು. ಅಲ್ಲಿ ಒಂದು ವೈರುಧ್ಯ ನೋಡಿ. ಮೈಸೂರು ರಾಜರ ಆಡಳಿತದಲ್ಲಿ ಒಂದು ಕಾಲದಲ್ಲಿ ತಮಿಳು ಬ್ರಾಹ್ಮಣರ ಪಾರಮ್ಯ ಇತ್ತು.
ಶೇಷಾದ್ರಿ ಅಯ್ಯರ್ ಇರ್ಬೋದು ಅಥವಾ ಯಾರೇ ಪ್ರತಿಯೊಬ್ಬರು ಕೂಡ ಆ ಸ್ಥಾನದಲ್ಲಿರುವಂಥ ಪ್ರಮುಖ ಸ್ಥಾನಗಳನ್ನು ದಿವಾನರ ಹುದ್ದೆ ಸಮೇತ ತಮಿಳುನಾಡಿನ ಬ್ರಾಹ್ಮಣರೇ ತಗೊಳ್ತಾಯಿದ್ರು. ಆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿರುವಂತಹ ಒಬ್ಬ ಬ್ರಾಹ್ಮಣರು ವಿಶ್ವೇಶ್ವರಯ್ಯ ಅವರು ಹೇಗೆ ಬಂದರು ಅಂತ ಹೇಳಿದ್ರೆ ಅದು ಕೂಡ ಮೀಸಲಾತಿ. ಅದು ಕರ್ನಾಟಕದ ಮೊಟ್ಟ ಮೊದಲ ಮೀಸಲಾತಿ ಹೋರಾಟವನ್ನು ಮಾಡಿದ್ದು ಕರ್ನಾಟಕದ ಬ್ರಾಹ್ಮಣರು, ವಿಶ್ವೇಶ್ವರಯ್ಯನವರು ಫಲಾನುಭವಿ ಅದರದ್ದು. ಇವತ್ತು ಅವ್ರದ್ದು ನಾವು ಅವ್ರನ್ನ ತುಂಬ ಅವರು ದೊಡ್ಡ ಮಟ್ಟದ ವಿಚಾರವಾದಿ ಮತ್ತು ಒಳ್ಳೆಯ ಆಡಳಿತಗಾರ, ಅದನ್ನೆಲ್ಲ ನಾನು ಒಪ್ತೀನಿ. ಅವರನ್ನು ನಾನು ಅಗೌರವದಿಂದ ಹೇಳೋದು ಬೇಡ. ಅವರ ಮಾತನ್ನು ಹೇಳುವಾಗ ಅವ್ರದ್ದು ನಿಲುವು ಇದೆ. ಅದು ಸರಿ, ಅವರು ಒಂದು ಹಳೆಯ ಮೌಲ್ಯಗಳನ್ನು ಒಪ್ಕೊಂಡಿದ್ದಾರೆ. ಅದರ ಪ್ರಕಾರ ಅವರು ಇಲ್ಲ ಇದು ತಪ್ಪು, ಜಾತಿ ಆಧಾರದ ಮೇಲೆ ಮಾಡಬಾರ್ದು ಅಂತೇಳಿ ಅವರು ಹೇಳಿದರು ಆ ಸಂದರ್ಭದಲ್ಲಿ. ಅದ್ರ ಬಗ್ಗೆ ನನ್ನ ಆಕ್ಷೇಪಣೆ ಏನೂ ಇಲ್ಲ. ಅದರಲ್ಲಿ ಅವರ ವಿಚಾರವನ್ನು ಸ್ಪಷ್ಟವಾಗಿ, ನೇರವಾಗಿ, ಧೈರ್ಯವಾಗಿ ಹೇಳಿದ್ದಾರೆ. ಅವರು ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ದಾರೆ. ಅದು ನೈತಿಕತೆ ಅವ್ರದ್ದು. ಅವರ ವಾದಕ್ಕೆ ಸಂಬಂಧಿಸಿ ನಮ್ಮಲ್ಲಿ ವಿರೋಧ ಇರ್ಬೋದು, ಆದರೆ ಅವರ ವ್ಯಕ್ತಿತ್ವಕ್ಕೆ ಸಂಬಂಧಿಸಿ ನಾವೇನೋ ಕಳಂಕ ಉಂಟು ಮಾಡೋದು ಅಗತ್ಯ ಇಲ್ಲ. ನಾವು ಅದನ್ನು ಮಾತಾಡುವಾಗ ಭಾಳ ಎಚ್ಚರಿಕೆಯಿಂದಲೇ ಮಾತಾಡ್ತೀನಿ ನಾನು. ಆದರೆ ಇದನ್ನು ನಾವು ಗಮನಿಸಬೇಕು. ನಾವು ಇದನ್ನು ಯಾವಾಗ ಮೈಸೂರು ಸಂಸ್ಥಾನದಲ್ಲಿ ತಮಿಳು ಬ್ರಾಹ್ಮಣರು ಪಾರಮ್ಯ ಮೆರೀತಾ ಇದ್ರ, ದೊಡ್ಡ ದೊಡ್ಡ ಹುದ್ದೆಗಳನ್ನು ದಿವಾನರ ಸಹಿತ ಆಸ್ಥಾನದ ಎಲ್ಲ ಹುದ್ದೆಗಳನ್ನು ಪಡೀತಾ ಇದ್ರ, ಆ ಸಂದರ್ಭದಲ್ಲಿ ಇಲ್ಲ ನಾವು ಕರ್ನಾಟಕದ ಬ್ರಾಹ್ಮಣರು ಕೂಡ ಒಳ್ಳೆ ಪ್ರತಿಭಾವಂತರಿದ್ದಾರೆ ಮತ್ತು ಆ ಮೇಧಾವಿತನ ಇರೋರಿದ್ದಾರೆ, ಅವರಿಗೆ ನಾವು ರಿಸರ್ವೇಷನ್ ಕೊಡಬೇಕು ಅಂತ ಒಡೆಯರವರು ಆಗ ಆ ನೀತಿಯನ್ನು ಅವರು ತಂದಿದ್ದವರು. ಅಂದರೆ ರಿಸರ್ವೇಷನ್ನ ಫಲಾನುಭವಿಗಳು. ಈಗ ಇಷ್ಟು ನಾವು ವರ್ಷ ಹಾದು ಹೋದ ನಂತರ ಈಗ ಅದು ಸರಿಯಲ್ಲ, ಜಾತಿ ಆಧಾರದ ಮೇಲೆ ಮಾಡಬಾರ್ದು ಅಂತೇಳಿ ಹೇಳಿದರೆ ಇದು ಯಾವ ರೀತಿಯಲ್ಲಿ ಸರಿಯಾಗಿದೆ? ಮೀಸಲಾತಿ ಅನ್ನೋದು ಆಯಾ ಸಂದರ್ಭದ ಸಾಮಾಜಿಕ, ಆರ್ಥಿಕ, ರಾಜಕೀಯ ಸ್ಥಿತಿಗತಿ ಆಧಾರದ ಮೇಲೆ. ಇವತ್ತು ಮಿಲ್ಲರ್ ಕಮಿಷನ್ ಬಂದ ನಂತರ ನಿಮಗೆ 58ರಲ್ಲಿ ನಮ್ಮ ಇವ್ರದ್ದು ವರದಿ ಬಂತು, ಕಲೇಲ್ಕರ್ ಅಲ್ಲ, ನಮ್ಮ ರಾಜ್ಯ ಸರ್ಕಾರದ ಇನ್ನೊಂದು ವರದಿ, ಚಿನ್ನಪರೆಡ್ಡಿ ಇವ್ರದ್ದೆಲ್ಲ ಬರೋದಕ್ಕಿಂತ ಮುಂಚೆ ನಮಗೆ ವೆಂಕಟಸ್ವಾಮಿ ಅವ್ರದ್ದಾಗಲಿ, ಹಾವನೂರು ಅವ್ರದ್ದಾಗಲಿ ಅದಕ್ಕಿಂತ ಮುಂಚೆ ಆ ವರದಿನಲ್ಲೂ ಕೂಡ, ಹಾವನೂರು ವರದಿನಲ್ಲೂ ಕೂಡ ಪ್ರತಿಯೊಂದರಲ್ಲೂ ಕೂಡ ಈ ಜಾತಿ ಅನ್ನೋದು ಒಂದು ಘಟಕವಾಗಿ ಪರಿಗಣನೆ ಆಗಿದೆ. ಜಾತಿಯೇ ಮುಖ್ಯ ಅಂತೇಳಿ ನಾನು ಹೇಳ್ತಾ ಇಲ್ಲ ನಾನು. ಹಾಗಾಗಿ ನಾನು ಇದನ್ನು ಸ್ಪಷ್ಟವಾಗಿ ಹೇಳ್ತಾ ಇರೋದು, ಇದು ಜಾತಿ ಗಣತಿ ಅಂತ ನಾವು ಪದ ಬಳಸೋದಿದೆಯಲ್ಲ, ತಪ್ಪಾಗುತ್ತೆ. ಅದು ಟೆಕ್ನಿಕಲಿ ಇಟ್ ಈಸ್ ರಾಂಗ್. ಇಟ್ಸ್ ಎ ಸೋಷಿಯೋ ಎಕನಾಮಿಕ್ ಸ್ಟಡಿ ಇನ್ಕ್ಲೂಡಿಂಗ್ ಕಾಸ್ಟ್ ಫ್ಯಾಕ್ಟರ್ ಆಲ್ಸೋ. ಯಾಕಂದರೆ 41ರ ನಂತರ ಕೈ ಬಿಟ್ಟಿದ್ದೀವಿ ನಾವು, ಅದನ್ನು ಮತ್ತೆ ಈ ಸಲ ಕೈಗೆತ್ತಿಕೊಂಡು. ಸರ್, ಇಲ್ಲ ನೀವು ಇದೇ ಮಾತನ್ನು BJP RSSನ ವಾದಕ್ಕೂ ಕೂಡ ಅದರ ಹಿಂದಿರೋ ತರ್ಕ ಟೆಕ್ನಿಕಲಿ ಎಲ್ಲಿ ತಪ್ಪಿದೆ ಅಂತ ನೀವು ಹೇಳಿದ್ರಿ. ಅದು ತಾಂತ್ರಿಕ ತಪ್ಪು ಮಾತ್ರ ಅಲ್ಲದೆ RSSನ ತಾತ್ವಿಕತೆ ಮತ್ತು ರಾಜಕೀಯ ಇದು ಅದರೊಳಗಡೆ ಹೇಗೆ ಅಡ್ಡಿ ಬರ್ತಾ ಇದೆ. ಮಂಡಲ್ ಕಮಿಷನ್ ಸಂದರ್ಭದಲ್ಲೂ ಕೂಡ ಅದನ್ನು ವಿರೋಧಿಸಿದವರಲ್ಲಿ ABP ಬೆಂಗಳೂರಿನಲ್ಲಿ ಅತ್ಯಂತ ದೊಡ್ಡ ಕಾಲೇಜ್ ಮೊಬಿಲೈಸೇಷನ್ ಮಾಡಿದ್ದು ABP ಅದರ ವಿರುದ್ಧ, ಮಂಡಲ್ ಕಮಿಷನ್ ವಿರುದ್ಧ. ಇದು ನೀವು ಬಹುಶಃ ಆ ಟೈಮ್ನಲ್ಲಾಗಲೇ ಪತ್ರಿಕೆಗೆ ಅದನ್ನು ರಿಪೋರ್ಟ್ ಮಾಡಿರ್ತೀರಿ. ಇದೇನು ಅನ್ಸುತ್ತೆ ಇದರಲ್ಲಿ ಈ ಕಂಟಿನ್ಯೂಟಿ ಇದೆಯಲ್ಲ BJP ಮತ್ತು RSSನ ನಿಲುವಿನಲ್ಲಿ, ಅದರ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಹನೀಫ್ ಅವರು? ಇಲ್ಲ, ನೀವು ಕೇಂದ್ರ ಸರ್ಕಾರದ ಸಚಿವ ಸಂಪುಟದಲ್ಲಿ ಈಗ ಪ್ರಧಾನಮಂತ್ರಿಯವರು ಹಿಂದುಳಿದ ವರ್ಗದವರು ಇದ್ದಾರೆ, ಕ್ಯಾಬಿನೆಟ್ನಲ್ಲಿ ಎಷ್ಟು ಮಂದಿ ಬ್ರಾಹ್ಮಣರಿದ್ದಾರೆ ನೋಡಿ, ಮೇಲ್ಜಾತಿಯವರು ಇದ್ದಾರೆ ನೋಡಿ. ಅಂಕಿಅಂಶ ತಗೊಂಡ್ರೆ ಗೊತ್ತಾಗುತ್ತೆ ನಿಮಗೆ. ಲೋಕಸಭೆ ಸದಸ್ಯರು ಇಲ್ಲದೇ ಇದ್ದಾಗಲೂ ಕೂಡ ರಾಜ್ಯಸಭೆಯಿಂದ ಮಾಡಿಕೊಂಡು ಮಂತ್ರಿಗಳಾಗ್ತಾರೆ ಅವರು. ಆಮೇಲೆ ಈಗ 10% ಈಗ ಸಂವಿಧಾನ ತಿದ್ದುಪಡಿ ಮಾಡಿ EWS ಅಂತ ಮಾಡಿದ್ರಿ ನೀವು. ಕರ್ನಾಟಕದ ಪರಿಸ್ಥಿತಿನೇ ತೆಗೆದುಕೊಳ್ಳಿ. EWS ಇವತ್ತು ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಕರ್ನಾಟಕದ ಜಾತಿಯ ಲೆಕ್ಕವನ್ನು ತೆಗೆದುಕೊಂಡ್ರೆ ಕೇವಲ 4 ಜಾತಿಗಳದರಲ್ಲಿ ಬರ್ತದೆ. ಒಂದು ನಗರ್ತರು, ಇನ್ನೊಂದು ಬ್ರಾಹ್ಮಣರು, ಇನ್ನೊಂದು ವೈಶ್ಯರು, ಮತ್ತೊಂದು ಮುದಲಿಯರು. ಈ 4 ಜಾತಿಗಳಲ್ಲಿ ಕಾಣಿಸ್ತದೆ ಅಲ್ಲಿ ಮೇಲ್ಜಾತಿಯವರು ಅಂತ ಹೇಳ್ಬಿಟ್ಟು. ಇವರ ಪರ್ಸೆಂಟೇಜ್ ಆಫ್ ಪಾಪ್ಯುಲೇಷನ್ ಕರ್ನಾಟಕದಲ್ಲಿ ಎಷ್ಟಿದೆ? 2% ಅಲ್ವಾ? 2.5% ಇದ್ದಾರೆ. ನೀವು 2.5% ಜನರಿಗೆ ಕರ್ನಾಟಕದಲ್ಲಿ 10% ನೀವು, ಇದು ವೈಜ್ಞಾನಿಕನ? ಸುಮಾರು 62% ಇರ್ಬೋದ OBCಗೆ ನೀವು ಇದನ್ನ ಬ್ರಾಹ್ಮಣರ, ನಗರ್ತರ, ವೈಶ್ಯರ ಮತ್ತು ಮುದ್ಲಿಯರ ಸಮುದಾಯದ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಯನ್ನು ಅಧ್ಯಯನ ಯಾವುದು ವರದಿ ಆದರೂ ಮಾಡಿದೆಯಾ? ಯಾವ ವರದಿ ಆಧಾರದಲ್ಲೂ ಮಾಡಿಲ್ಲ. ನೇರವಾಗಿ ಕ್ಯಾಬಿನೆಟ್ನಲ್ಲಿ ನೀವು ಅದನ್ನು ತಗೊಂಡು ಲೋಕಸಭೆಯಲ್ಲಿ ಇಟ್ಕೊಂಡು ಬಹುಮತದ ಆಧಾರದ ಮೇಲೆ ಪಾಸ್ ಮಾಡಿಕೊಂಡು ಎಲ್ಲ ರಾಜ್ಯಗಳಿಗೆ ಅಪ್ಲೈ ಮಾಡ್ತೀರಿ. ಇದು ಅವೈಜ್ಞಾನಿಕ ಅಲ್ವಾ? ಇದನ್ನು ಯಾರಾದರೂ ಅವೈಜ್ಞಾನಿಕ ಅಂತ ಹೇಳಿ ಮೇಲ್ಜಾತಿಯವರು ಹೇಳ್ತಾ ಇದ್ದಾರೆ ಇವತ್ತು. ಅಂದರೆ ಇಲ್ಲಿ ಬಹಳ ಸ್ಪಷ್ಟವಾಗಿ ನಾವು ಗಮನಿಸಬೇಕಾಗಿರೋದು ಏನು ಅಂತ ಹೇಳಿದರೆ, ಆಡಳಿತದ ಚುಕ್ಕಾಣಿ, ಆಡಳಿತದ ಎಲ್ಲ ತೀರ್ಮಾನಗಳು ಕೂಡ ಮೇಲ್ಜಾತಿಯವರ ಕೈಯಲ್ಲಿರಬೇಕು ಅಂತ ಹೇಳಿ ನೀವು ಬಯಸ್ತಾ ಇದ್ದೀರಿ. ಅಂದರೆ ನಿಮ್ಮ ಪ್ರಕಾರ 2.5% ಇರ್ಬೋದಾದ ಜನರಿಗೆ 10% ಮೀಸಲಾತಿ ಕೊಡೋದಕ್ಕೆ ಸಂದರ್ಭದಲ್ಲಿ ಯಾವ ಗಣತಿಯನ್ನು ನಡೆಸದೆ ಅವರಿಗೆ 5 ಪಟ್ಟು ಈಗಾಗಲೇ ಹೆಚ್ಚಿನ ಸ್ಥಾನಮಾನವನ್ನು ಎಲ್ಲ ರೀತಿಯಲ್ಲಿ ಪಡ್ಕೊಂಡಿರೋರಿಗೆ ಮತ್ತೆ ಕೊಡಲಾಗ್ತಾ ಇದೆ. ಗಣತಿ ಇದೆಯಲ್ವಾ? ಈಗ ಒಂದು ಗಣತಿ ಇದೆ, ಇಲ್ಲಿ 1.5 ವರ್ಷ ಇದೆ ಮತ್ತು ನೀವು ಹೇಳಿದಂಗೆ ಸಾಮಾಜಿಕ ಆರ್ಥಿಕ ಒಂದು ಅಧ್ಯಯನ ಇದೆ. 1.5 ವರ್ಷಗಳ ಕಾಲ 1.25 ಲಕ್ಷ ಸರ್ಕಾರಿ ನೌಕರರನ್ನು ಬಳಸಿಕೊಂಡು 167 ಕೋಟಿ ರೂಪಾಯಿ ಖರ್ಚು ಮಾಡಿದಂತಹ ವೈಜ್ಞಾನಿಕ ವರದಿ ಇದೆ ಒಂದು.
ಇರ್ಬೋದು ಅದರಲ್ಲಿ ಲೋಪದೋಷ. ಆಯಿತು, ಲೋಪದೋಷ ಇರೋದನ್ನು ನಾವು ಚರ್ಚೆ ಮಾಡೋಣ, ಆರೋಗ್ಯಪೂರ್ಣವಾಗಿ ಚರ್ಚೆ ಮಾಡೋಣ. ನಾವೇನು ಹೊರದೇಶದಿಂದ ಬಂದು ಇಲ್ಲಿ ವಾಸಿಸೋರಲ್ವಲ್ಲ, ನಾವೆಲ್ಲ ಕರ್ನಾಟಕದವರು, ಕನ್ನಡಿಗರು. ನೀವು ಆ ವರದಿಯನ್ನು ಸ್ವೀಕಾರ ಮಾಡಿ ಸರ್ಕಾರದವರು, ಅದನ್ನು ಅಸೆಂಬ್ಲಿನಲ್ಲಿಡಿ. ಅಸೆಂಬ್ಲಿನಲ್ಲಿ ಯಾಕೆ ಅಂತ ಹೇಳಿದ್ರೆ ಇಡೀ ಕರ್ನಾಟಕದ ಜನರನ್ನು ಪ್ರತಿನಿಧಿಸುವಂಥವ್ರು ಅಲ್ಲಿದ್ದಾರೆ ಅಲ್ಲಿ ಅಲ್ವಾ. ಒಂದು ಆರೋಗ್ಯಪೂರ್ಣ ಚರ್ಚೆ ಆಗಲಿ. ಅವೈಜ್ಞಾನಿಕವಾಗಿದ್ದರೆ ಬೆಂಗಳೂರಿನಲ್ಲಿ ಸರಿಯಾಗಿ ಗಣತಿ ಆಗಿರಲಿಲ್ಲ ಅಂತ ಹೇಳಿದರೆ ಸರ್ಕಾರ ತೀರ್ಮಾನ ತಗೊಳ್ಳಿ ಅಲ್ವಾ. ನೀವು ನೇರವಾಗಿ ನೀವು ಜವಾಬ್ದಾರಿಯುತ ಒಂದು ಸರ್ಕಾರದವರು, ಅದು ಯಾವ ಸರ್ಕಾರ? ಜಾತಿ ಗಣತಿ ನಮ್ಮ ಪಕ್ಷದ ಅಧಿಕೃತ ನೀತಿ ಅಂತ ಘೋಷಿಸಿರುವಂತಹ ಕಾಂಗ್ರೆಸ್ ಪಕ್ಷದ ಸರ್ಕಾರದಲ್ಲಿ ಜವಾಬ್ದಾರಿಯಲ್ಲಿರುವಂತಹ 4 ಪ್ರಮುಖ ಸಚಿವರು ಮುಖ್ಯಮಂತ್ರಿಯವರ ಹತ್ರ ಹೋಗಿ ಇಲ್ಲ ಈ ಗಣತಿ ಅವೈಜ್ಞಾನಿಕವಾಗಿದೆ, ಇದನ್ನು ಸ್ವೀಕರಿಸಬೇಡಿ ಅಂತೇಳಿ ಹೇಳಿದರೆ ಇವರಿಗೆ ಹೇಗೆ ಗೊತ್ತಾಯಿತು? ಅವರು ಹೇಳ್ತಾ ಇರೋದು ವಿಚಾರ ನೀವು ಆಗಲೇ ಹೇಳಿದ್ರಿ, ಅದು ಭಾಳ ಸ್ಪಷ್ಟವಾಗಿದೆ. ಮತ್ತು ಭವ್ಯ ಅವರು ಕೂಡ ಈ ಸಂದರ್ಭದಲ್ಲಿ ಹೇಳ್ತಿರೋದು ನಮ್ಮ ಪಕ್ಷದ ನಿಲುವು ಸ್ಪಷ್ಟವಾಗಿದೆ ಮತ್ತು ಅದರ ವೈಜ್ಞಾನಿಕತೆ ಕುರಿತಾಗಿ ನಿಲುವು ಸ್ಪಷ್ಟ ಇಲ್ಲ. ವೈಜ್ಞಾನಿಕತೆ ಕುರಿತಾಗಿ ಏನಾಗಿದೆ ಅಲ್ಲಿ ವಿಧಾನಸಭೆ ಚರ್ಚೆ ಆಗಬೇಕು, ಸ್ಪಷ್ಟ ಇಲ್ಲ. ಹಾಗಲ್ಲ ಸರ್. ಈಗ ಒಬ್ಬರು ಬಂದು, ಈಗ ಅಫ್ಕೋರ್ಸ್ ಎವ್ರಿಬಡಿ, ಎಲ್ಲರಿಗೂ ಅವರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ. ಅವರು ಒಂದು ಅಸಮಾಧಾನನ ವ್ಯಕ್ತಪಡಿಸಿದಾಗ ಅದನ್ನ ಅಡ್ರೆಸ್ ಮಾಡೋದು ಕೂಡ ನಮ್ಮ ಜವಾಬ್ದಾರಿ. ಹೌದು, ಅದನ್ನ ಸಚಿವ ಸಂಪುಟದ ಒಳಗಡೆ ಅದನ್ನ ಮಾಡಬೇಕು. ಅವರು ಸಮುದಾಯದ ಭಾಗವಾಗಿ ತಮ್ಮದೇ ಸಚಿವ ಸಂಪುಟದ ನಾಯಕರಿಗೆ ಅದನ್ನು ಕೊಡ್ತಾ ಇದ್ದಾರೆ. ಇರಲಿ, ನೀವು ಆಗಲೇ ಆ ವಿಚಾರನ ಹೇಳಿದ್ದೀರಿ. ಬಟ್ ನನಗೆ ನಿಮ್ಮ ಹತ್ರ ಪ್ರಶ್ನೆ ಇರೋದು, ಈ ತಾತ್ವಿಕತೆ BJP ಮತ್ತು RSSನ ತಾತ್ವಿಕತೆ ಏನಿದೆ? ಜನಗಣತಿ, ಜಾತಿ ಗಣತಿಯನ್ನು, ಮತ್ತು ಹನೀಫ್ ಅವರು ಹೇಳ್ತಿರೋಂಗೆ ಅದು ಜಾತಿ ಗಣತಿ ಮಾತ್ರ ಅಲ್ಲ, ಒಂದು ಅಧ್ಯಯನ ಸಮೀಕ್ಷೆ ಅಂತ ಇದನ್ನು ವಿರೋಧಿಸೋದ್ರಲ್ಲಿ ಅದು ವಿಶ್ವೇಶ್ವರಯ್ಯನವರು ವಿರೋಧಿಸಿದ್ದು ಮಂಡಲ ಆಯೋಗಕ್ಕೆ ಬಂದಂಥ ವಿರೋಧದ ಮುಂದುವರಿಕೆ ರೀತಿಯಲ್ಲಿ ನಿಮ್ಗೆ ಕಾಣುತ್ತಾ? ಸರ್, RSS ತತ್ವ ಏನು BJP ತತ್ವ ಇದೆ, ಅವರನ್ನು ಫಾಲೋ ಮಾಡಿದಿದ್ರೆ ನಾನು ಇಲ್ಲಿ ಕೂತ್ಕೋತಾ ಇರಲಿಲ್ಲ. ಆಸ್ ಸಿಂಪಲ್ ಆಸ್ ದ್ಯಾಟ್. ಅವರನ್ನು ಸೀರಿಯಸ್ ಆಗೂ ಯಾಕೆ ತಗೋಬೇಕಂತ, ಐ ಮೀನ್ ಅಫ್ಕೋರ್ಸ್ ಇವತ್ತು ಸೆಂಟ್ರಲ್ ಗೌರ್ಮೆಂಟಲ್ಲಿ ಇದ್ದಾರೆ ಅವರು. ಅವರ ತತ್ವವನ್ನು ಫಾಲೋ ಏನಾದರೂ ಮಾಡಿದಿದ್ರೆ ಇಷ್ಟು ವರ್ಷ ನಮ್ಮ ಸಂವಿಧಾನ ಫಾಲೋ ಮಾಡ್ದಿರ, ಯಾಕೆಂದರೆ ಅವರ ಹಲವಾರು ತತ್ವಗಳು ನಮ್ಮ ಸಂವಿಧಾನಕ್ಕೆ ವಿರುದ್ಧವಾಗಿದೆ. ಅವರ ತತ್ವನೇ ಏನಾದರೂ ಇಡೀ ಭಾರತ ದೇಶ ನಮಗೆ ಸ್ವತಂತ್ರ ಬಂದಾಗಿಂದ ಫಾಲೋ ಮಾಡಿದಿದ್ರೆ ಇವತ್ತು ನಾನು ಏನು ನನ್ನ ಎಜುಕೇಷನ್ನು ಪಡೆಯೋಕ್ಕಾಗ್ತಿರ್ಲಿಲ್ಲ. ಒಂದು ಹೆಣ್ಮಗಳಾಗಿ, ಒಂದು ಶೂದ್ರ ಜನಾಂಗದ ಹೆಣ್ಮಗಳಾಗಿ ಇಲ್ಲಿ ಕೂತ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ. ನಮ್ಮ ಸಂವಿಧಾನ ಇರೋದ್ರಿಂದ ಅಷ್ಟೇ. ಸೊ BJPಯ ನಿಲುವು ಏನು ಬೇಕಾದ್ರೆ ಆಗ್ಬೋದು. ಆ್ಯಸ್ ಅನ್ ಅಪೋಸಿಷನ್ ಇವತ್ತು ಭಾರತವನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಏನು ಸರ್ಕಾರ ರಚಿಸಿರುವಂತಹ ಒಂದು ಪಾರ್ಟಿಯವರಾಗಿ, ಒಂದು ಅಪೋಸಿಷನ್ ಆಗಿ ನಮ್ಮ ಬದ್ಧತೆ ಸಂವಿಧಾನಕ್ಕೆ ಇರೋದು ಸರ್. ಇಲ್ಲ, ಕಾಂಗ್ರೆಸ್ ಪರ್ಸನಲಿ ಇಫ್ ಐ ಸೇ RSSನ ತತ್ವ ನಾನು ಪರ್ಸನಲ್ ಆಗೂ ಒಪ್ಪೋದಿಲ್ಲ, ಕಾಂಗ್ರೆಸ್ ಪಕ್ಷ ಅಂತೂ ಒಪ್ಪೋದಿಲ್ಲ. ಅದು ಸಂವಿಧಾನಕ್ಕೆ ವಿರುದ್ಧವಾಗಿ ಹಲವಾರು ಚಿಂತನೆಗಳು ಅವರ ಒಂದು ಚಿಂತನೆಗಳಿರೋದು. ಇವತ್ತು ಪಾರ್ಲಿಮೆಂಟಲ್ಲಿ ನಡೀತಿರೋದು ನೋಡಿ, MP ಗಳನ್ನು ಯಾವ ರೀತಿ ಸಸ್ಪೆಂಡ್ ಮಾಡ್ತಿದ್ದಾರೆ ಅಂದರೆ ಇದೊಂಥರ ಅಭ್ಯಾಸ ಆಗಿಬಿಟ್ಟಿದೆ ಅವರಿಗೆ. ಅವ್ರ ವಿರುದ್ಧ ಯಾರಾದರೂ ನಿಂತರೆ ಅವ್ರ ವಿರುದ್ಧ ಕೇಸ್ ಹಾಕ್ತಾರೆ, ಒಂದಲ್ಲ ಒಂದು ರೀತಿ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ, ಇಲ್ಲ ಅಂದರೆ ಸಸ್ಪೆಂಡ್ ಮಾಡಿ ಕೂಡಿಸ್ತಾರೆ. ಅಂದರೆ ಅವ್ರ ವಿರುದ್ಧ ಮಾತಾಡಬಾರ್ದು. ಇದು ನಮ್ಮ ಸಂವಿಧಾನಕ್ಕೆ ಬದ್ಧತೆ ತೋರಿಸ್ದಂಗ ಇಲ್ಲ, ಅವರ RSS ಕಲ್ಚರ್ ಅದು. ಕಾಂಗ್ರೆಸ್ ಪಕ್ಷದ ಬದ್ಧತೆಯ ಬಗ್ಗೆ ನನಗೆ ಕೆಲವು ಅನುಮಾನಗಳಿದೆ. ಅಧಿಕಾರದಲ್ಲಿ ಇಲ್ಲದಿರುವಾಗ ಬದ್ಧತೆ ಬಹಳ ದೃಢವಾಗಿರ್ತದೆ, ಅಧಿಕಾರಕ್ಕೆ ಬಂದಾಗ ಬದ್ಧತೆ ಸ್ವಲ್ಪ ಅಲ್ಲಾಡ್ತಾ ಇರ್ತದೆ ಆಚೀಚೆ. ಉದಾಹರಣೆಗೆ ನೀವು ಈಗ ಬದ್ಧತೆ ಬಗ್ಗೆ ಮಾತಾಡಿದರು, RSS ಇದು ವಿಧಾನಸಭೆಯಲ್ಲಿ ಗಾಂಧೀಜಿ ಮತ್ತು ಸಾವರ್ಕರ್ ಅವರ ಫೋಟೋ ಒಂದರ ಪಕ್ಕದಲ್ಲಿ ಇನ್ನೊಂದಿದೆ. ಹಾಗಿರ್ಲಿಕ್ಕೆ ಸಾಧ್ಯ ಇದೆಯಾ? ನಾವು ತಾತ್ವಿಕತೆಯ ಬಗ್ಗೆ ಮಾತಾಡಿದಾಗ, ಸಿದ್ಧಾಂತದ ಬಗ್ಗೆ ಮಾತಾಡಿದಾಗ ಮಹಾತ್ಮ ಗಾಂಧೀಜಿ ರಾಷ್ಟ್ರಪಿತ, ದೇಶಕ್ಕೆ ಸ್ವಾತಂತ್ರ್ಯ ಹೋರಾಟವನ್ನು ಲೀಡ್ ಮಾಡಿದವರು. ಅವರನ್ನು ಗುಂಡು ಹಾಕಿದ ಗುಂಡು ಹಾಕಿ ಕೊಂದಂತಹ ಒಂದು ಆರೋಪಿಗಳ ಪಟ್ಟಿಯಲ್ಲಿ ಹೆಸರಿರುವಂತಹ ಒಬ್ಬರು. ಸಿದ್ಧಾಂತಗಳು ಏನಾರು ಇರಲಿ, ವ್ಯತ್ಯಾಸ ಇರುತ್ತಾಯಿತು, ಸಿದ್ಧಾಂತ ನಿಮ್ಮದು ಇಟ್ಕೊಳ್ಳಿ ನೀವು. ಇದು ಎರಡನ್ನು ಅಕ್ಕಪಕ್ಕದಲ್ಲಿ ಅದು ಒಂದು ಸಂವಿಧಾನದ ಬಹಳ ಮುಖ್ಯವಾದಂತಹ ಒಂದು ಸ್ಥಾನದಲ್ಲಿ ಇಡ್ಲಿಕ್ಕೆ ಸಾಧ್ಯ ಇದೆಯಾ? ಇದಕ್ಕೂ ತಾತ್ವಿಕ ಬದ್ಧತೆ ಇದೆ ಅಂತ ಹೇಳಿ ಆದರೆ ತಾತ್ವಿಕತೆಯನ್ನು ಸರಿಯಾಗಿ ಕಾಂಗ್ರೆಸ್ ಪಕ್ಷ ಏನು ಪಕ್ಷದ ಮಟ್ಟದಲ್ಲಿ ಹೇಳುವಂಥ ತಾತ್ವಿಕತೆಯನ್ನು ಸಿದ್ಧಾಂತವನ್ನು ಅನುಸರಿಸ್ತದೆ ಅಂತ ಹೇಳಿ ಆದರೆ ಆ ಫೋಟೋವನ್ನು ತೆಗಿಬೇಕಾಗಿತ್ತು ಅಲ್ಲಿಂದ. ಸಾಂಕೇತಿಕ ಅದು, ಅದರಿಂದ ಏನು ಬಹಳ ದೊಡ್ಡ ಕ್ರಾಂತಿ ಆಗುತ್ತೆ ಅಂತ ಹೇಳಿ ನಾನು ಹೇಳ್ತಾ ಇಲ್ಲ. ಬಟ್ ನೀವು ಒಪ್ಪುವಂಥ ಸಿದ್ಧಾಂತ, ನೀವು ಒಪ್ಪುವಂಥ ತತ್ವ, ಅದಕ್ಕೆ ವಿರುದ್ಧವಾದದ್ದಂತ ನೀವು ಒಟ್ಟಿಗೆ ಅವರು ಸರ್ ಅದರಲ್ಲಿ ಸ್ಪಷ್ಟವಾಗಿರೋದು BJP ಮತ್ತು RSSನ ಘೋಷಿತ ತತ್ವ ಸಿದ್ಧಾಂತ ಏನಿದೆ ಅದನ್ನು ಜಾರಿ ಮಾಡುವುದರಲ್ಲಿ ಅವರು ಭಾಳ ದೃಢ ಸಂಕಲ್ಪ ಹೊಂದಿದ್ದಾರೆ, ಅದನ್ನು ಜಾರಿ ಮಾಡ್ತಾರೆ. ಕಾಂಗ್ರೆಸ್ನ ಒಳಗಡೆ ಅವರೇ ಹಿಂದೆ, ಯಾಕಂದರೆ ಮಂಡಲ್ ಕಮಿಷನ್ ರಚನೆ ಮಾಡಿದವರು ಅವರಲ್ಲ, ಮಂಡಲ್ ಕಮಿಷನ್ ಜಾರಿ ತಂದಿದ್ದು ಅವರಲ್ಲ.
ಜಾರಿಗೆ ತರುವಂಥ ಪ್ರಯತ್ನ ಮಾಡಿದ್ದು ಕೂಡ ವಿ ಪಿ ಸಿಂಗ್ರು. ಅಫ್ಕೋರ್ಸ್ ಆ ನಂತರ ಪಿ ವಿ ನರಸಿಂಹರಾವ್ ಅದನ್ನು ಜಾರಿಗೆ ತಂದರು. ಆದರೆ ಅದಕ್ಕೆ ಬೇಕಿರುವಂಥ ದೃಢ ಸಂಕಲ್ಪ ಕಾಂಗ್ರೆಸ್ನೊಳಗಡೆ ಇಲ್ಲ. ಮತ್ತು ಈಗಲೂ ಕೂಡ ಆ ಒಂದು ಗೊಂದಲ ನಮಗೆ ಅಖಿಲ ಭಾರತ ಮಟ್ಟದಲ್ಲಿ ಕಾಣ್ತಾ ಇದೆ. ಯಾಕಂದರೆ ನಾವೇ ನೋಡಿದ್ದೀವಿ, ನಾವೇ ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ವರದಿ ಮಾಡಿದ್ದೀವಿ. ಏನಂತ ಹೇಳಿದ್ರೆ, ಸಾವರ್ಕರ್ ಫೋಟೋವನ್ನು ಅಲ್ಲಿ ಹಾಕಬಾರ್ದು ಅಂತ ಹೇಳಿಬಿಟ್ಟು ಸಿದ್ದರಾಮಯ್ಯ ಅವರ ಸಹಿತ ಎಲ್ಲರೂ ಧರಣಿ ಮಾಡಿದ್ದನ್ನು ನಾವು ನೋಡಿದ್ದೀವಿ. ನಾವು ಈಗ ಅಧಿಕಾರ ನಿಮ್ಮ ಕೈಯಲ್ಲಿದೆ, ಭಾಳ ಸರಳ ಕೆಲಸ ಅದು. ಏನು ಮಾಡ್ಬೋದು ಹೆಚ್ಚಂದರೆ, ಬಿ ಜೆ ಪಿ ನಾಯಕರು ಪ್ರತಿಭಟನೆ ಮಾಡ್ಬೋದು ಅಥವಾ ಏನಾದರೂ ಒಂದು ಗಲಾಟೆ ಮಾಡ್ಬೋದು. ಅದು ಇದ್ದೇ ಇರ್ತದೆ, ಅದು ಗಲಾಟೆ ಅಲ್ವಾ? ಐ ಟೋಟಲಿ ಅಗ್ರಿ. ನೀವು ಹೇಳ್ತಿರೋದು ನಾನು ಒಪ್ಕೋತೀನಿ ಸರ್. ಒಂದು ಪಕ್ಷವಾಗಿ ನಾವು ಏನೇ ಅದರ ವಿರುದ್ಧ ಇದ್ರೂ ಒಂದು ಸರ್ಕಾರ ಅಂದಾಗ ನಮಗೊಂದು ಜವಾಬ್ದಾರಿ ಇರುತ್ತೆ ಸರ್. ಪರ್ಮನೆಂಟ್ ಚೇಂಜಸ್ ಆರ್ ಇನ್ಕ್ರಿಮೆಂಟಲ್. ಪೂರ್ತಿ ಹೇಳ್ತೀನಿ, ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವತ್ತು ಸಾವರ್ಕರ್ ಫೋಟೋ ಅಲ್ಲಿಂದ ತೆಗೆದು ಸೈಡ್ಗೆ ಹಾಕೋದು ಏನು ಕಷ್ಟ ಇಲ್ಲ ಸರ್. ಆದರೆ ಬಿ ಜೆ ಪಿಯ ರೀತಿ ಒಂದು ಡಿಕ್ಟೇಟೋರಿಯಲ್ ಮೈಂಡ್ ಸೆಟ್ ಕಾಂಗ್ರೆಸ್ಗಿಲ್ಲ ಸರ್. ನೀವು ಹೇಳ್ತಿರೋದು ನಿಜ. ಸಾವರ್ಕರ್ ತತ್ವ ಬೇರೆ, ಗಾಂಧಿಯವರ ತತ್ವ ಬೇರೆ. ಅವರ ಫೋಟೋ ಪಕ್ಕದಲ್ಲಿ ಇರಬಾರ್ದು. ನಾನು ಓಪನ್ ಆಗಿ ಹೇಳ್ತೀನಿ ಸರ್, ನಮ್ಮ ಲೀಡರ್ಗಳು ಪ್ರೊಟೆಸ್ಟು ಮಾಡಿದ್ದಾರೆ, ಆದರೆ ಅವ್ರು ಹಾಕ್ಬಿಟ್ಟಿದ್ದಾರೆ ಸರ್. ಅದನ್ನು ತೆಗೆದು ಹಾಕೋದೇನು ಕಷ್ಟ ಇಲ್ಲ, ಆದರೆ ಅದು ಡಿಕ್ಟೇಟೋರಿಯಲ್ ಆಗಿಬಿಡುತ್ತೆ. ನಿಧಾನಕ್ಕೆ ಜನಾನೇ ಒಪ್ಕೋತಾರೆ ಸರ್. ಒಂದಿನ ಜನ ನಮಗೆ ಹೇಳ್ತಾರೆ ಆ ಸಾವರ್ಕರ್ ಅವರ ಫೋಟೋ ತೆಗೆದು ಹಾಕಿ ಅಂತ. ಕಾಂಗ್ರೆಸ್ ಸಮಸ್ಯೆ ಇರೋದು ಜನ ಏನು ಇದನ್ನ ಹೇಳಬೇಕು ಅಥವಾ ಜನಾಭಿಪ್ರಾಯವನ್ನ ಮೊಬಿಲೈಸ್ ಮಾಡಬೇಕು, ಅದಕ್ಕೇನೋ ಪ್ರೋಗ್ರಾಮ್ ಇಲ್ಲ. ನೀವು ಡಿಕ್ಟೇಟರಿಯಲ್ ಆಗಬೇಡಿ, ನೀವು ಡೆಮಾಕ್ರೆಟಿಕ್ ಆಗಿ ಮಾಡಿ. ನೀವು ಒಂದು ಮಸೂದೆಯನ್ನು ಮಂಡಿಸಿ ವಿಧಾನಸಭೆಯಲ್ಲಿ, ಓಟಿಗೆ ಹಾಕಿ ಅದನ್ನು ತೆಗಿಬೇಕಾ ಬೇಡ ಅಂತ ಹೇಳ್ಬಿಟ್ಟು ನಿಮ್ ತರ ಚಿಂತಕರು ಒಂದು ಬಂದು ನಮಗೆ ರಿಕ್ವೆಸ್ಟ್ ಕೊಡಿ. ನಾವು ಭವ್ಯ ಅವ್ರ ತರ ಚಿಂತಕರಿದ್ದಾರೆ ಇದರೊಳಗಡೆ. ಪ್ರಿಯಾಂಕ್ ಖರ್ಗೆ ಅವರು ಸ್ಟೇಟ್ಮೆಂಟ್ ಕೊಟ್ರಲ್ಲ, ಅಂತವರ ವಾಯ್ಸಸ್ ಜಾಸ್ತಿ ಆಗುತ್ತೆ ಅಂತ ನಾವು ಭಾವಿಸ್ತಾ ಇದ್ದೀವಿ. ಎನಿವೇ ಸರ್, ಒಟ್ಟು ನಾವು ಈ ಚರ್ಚೆಯನ್ನು ಮುಗಿಸೋದಕ್ಕೆ ಮುಂಚೆ ಹನೀಫ್ ಅವರೇ, ಈ ಜಾತಿಗಣತಿಯ ಪ್ರಶ್ನೆ ಈಗ ನಾವು ಇವತ್ತು ಚರ್ಚೆ ಮಾಡ್ತಿರೋಲ್ಲ ಒಂದು ಕಾಂಟೆಕ್ಸ್ಟ್ ಏನಪ್ಪ ಅಂದರೆ, ಇಲ್ಲಿ ತನಕ ಬಹಿರಂಗವಾಗಿ ಬಿ ಜೆ ಪಿ ಅಥವಾ ಆರ್ ಎಸ್ ಎಸ್ನ ಯಾರಾದರೂ ಅದ್ರ ಬಗ್ಗೆ ಹೇಳಿಕೆ ಕೊಟ್ಟಿರಲಿಲ್ಲ. ಈಗ ನಿನ್ನೆ ಸ್ಪಷ್ಟವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ನಿಮಗೆ ಮತ್ತು ಭವ್ಯ ಅವರಿಗೆ ಪ್ರಶ್ನೆ, ಕಡೆದಾಗಿ ಇದರ ಮುಂದಿನ ನಡೆಗಳು ಏನಿರ್ಬೋದು ಹಾಗಾದರೆ ಈ ದೇಶದೊಳಗಡೆ? ಯಾಕಂದರೆ ಆರ್ ಎಸ್ ಎಸ್ ಈ ಹೇಳಿಕೆ ಕೊಟ್ಟಿದೆ ಅಂದರೆ ಇನ್ನು ಅದನ್ನು ಅವ್ರು ಮುಂದಕ್ಕೆ ತೆಗೆದುಕೊಂಡು ಹೋಗ್ತಾರೆ ಇದರ ಲಾಜಿಕಲ್ ಇದಾಗಿ. ಸೊ 2024 ಚುನಾವಣೆಯಲ್ಲಿ ಜಾತಿಗಣತಿ ಬೇಕು ಎನ್ನುವಂಥ ಒಂದು ಒಕ್ಕೂಟ, ಜಾತಿಗಣತಿ ಬೇಡ ಅನ್ನುವಂಥ NDA ಇದು ಇರುತ್ತಾ ಮತ್ತು ಇದು ಎಲ್ಲಿಗೆ ಹೋಗ್ಬೋದು? ಮೊದಲು ನಿಮಗೆ, ನಂತರ ಭವ್ಯ ಅವರಿಗೆ. ಇದು ನೇರ ಮುಖಾಮುಖಿ ಆಗೋದಿಲ್ಲ ಚುನಾವಣೆಯಲ್ಲಿ. ಯಾಕೆಂತ ಹೇಳಿದರೆ, ನಾವು ಮಧ್ಯಪ್ರದೇಶದ ಚುನಾವಣೆ, ರಾಜಸ್ಥಾನದ ಚುನಾವಣೆ ಮತ್ತು ಛತ್ತೀಸ್ಗಢದ ಚುನಾವಣೆಯ ಫಲಿತಾಂಶಗಳನ್ನು ಗಮನಿಸಿದಾಗ ಜಾತಿ ಒಳಜಾತಿಗಳ ಸಮೀಕರಣವನ್ನು BJP ಬಹಳ ಯಶಸ್ವಿಯಾಗಿ ಅಲ್ಲಿ ಬಳಸ್ಕೊಂಡಿದೆ. ಇಲ್ಲ, ಬಟ್ ಕಾಂಗ್ರೆಸ್ನಲ್ಲಿ ಈ ಘೋಷಣೆ ಮಾಡಿದ್ರೂ ಕೂಡ OBC ಸಮುದಾಯಗಳಿಗೆ ನಿಮಗೆ ಇದರಿಂದ ಅನುಕೂಲ ಆಗುತ್ತೆ ಅಂತ ಹೇಳುವ ಯಾವ ಪ್ರೋಗ್ರಾಮ್ ಆಗಲಿ ಅಥವಾ ಅದರ ಸಾಧ್ಯತೆ ಆಗಲಿ ಕಾಂಗ್ರೆಸ್ ಪಕ್ಷಕ್ಕೆ ಇರಲೇ ಇರಲಿಲ್ಲ. ನಾನು ಹೇಳ್ತಾ ಇರೋದು ಅದು ರಾಹುಲ್ ಗಾಂಧಿ ಅವರ ಒಂದು ಸ್ಟೇಟ್ಮೆಂಟ್ ಆಗಿ ಬಿಟ್ರೆ, ಮ್ಯಾನಿಫೆಸ್ಟೋ ಅಲ್ಲಿ ಅದು ಬರಬೇಕು, ಅದು ಬೇರೆ ಇಡೀ ಪಕ್ಷದ ಘೋಷಣೆ ಆಗಿ ಬರಬೇಕು, ಅವರ ಕೇಡರ್ಗೆ ಮುಟ್ಟಬೇಕು, ಜನರಿಗೆ ಮುಟ್ಟಬೇಕು. ಇದಕ್ಕೆ ಅಫ್ಕೋರ್ಸ್ ಇದು ಕಾಂಗ್ರೆಸ್ಗೆ ಇರುವಂಥ ದೌರ್ಬಲ್ಯ, ಅದು ಆಗಿಲ್ಲ. ಹೌದು, ಅದೀಗ 2024 ಅದು ಆಗ್ಬೋದಾ? ಕರ್ನಾಟಕದಲ್ಲಿಯೂ ಕೂಡ ಈಗ ಸರ್ಕಾರ ಬಹಳ ದೃಢವಾದಂಥ ನಿರ್ಧಾರವನ್ನು ಕೈಗೊಳ್ಳಬೇಕು. ನನ್ನ ಪ್ರಕಾರ ಅದು ಕೈಗೊಂಡ್ರೆ ಮಾತ್ರ ಹೌದು, ನೀವು ಹೇಳ್ತಾ ಇರುವ ಸಿದ್ಧಾಂತವನ್ನು ನೀವು ಅಧಿಕಾರಕ್ಕೆ ಬಂದಾಗ ನೀವು ಪಾಲಿಸ್ತೀರಿ ಅಂತ ಧೈರ್ಯ ಬರುತ್ತೆ ಜನರಿಗೆ. ನಾವು ಜಾತಿ ಗಣತಿ ನಮ್ಮ ಪಕ್ಷದ ಕಾರ್ಯಕ್ರಮದಲ್ಲಿದೆ, ನಮ್ಮ ಸಿದ್ಧಾಂತದಲ್ಲಿದೆ ಅಂತ ಹೇಳ್ಬಿಟ್ಟು ನೀವು ಊರು ತುಂಬ ಭಾಷಣ ಮಾಡೋ ಬದಲು ನಿಮ್ಮ ಸರ್ಕಾರ ಎಲ್ಲಿದೆ? ಈಗ ತೆಲಂಗಾಣದಲ್ಲಿ ಸರ್ಕಾರ ಬಂದಿದೆ, ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ ಎಲೆಕ್ಷನ್ ಮುಂಚೆ ಕರ್ನಾಟಕ, ತೆಲಂಗಾಣ ಮತ್ತು ಹಿಮಾಚಲ ಪ್ರದೇಶ ಸಂಬಂಧ ಕಲ್ಪಿಸಬಾರದು. ದಯವಿಟ್ಟು ನಾನು ಹೇಳೋದನ್ನು ಕೇಳಿಸ್ಕೊಳ್ಳಿ. ಇದು ಬರೇ ರಾಜಕಾರಣದ ವಿಷಯ ಅಲ್ಲ, ಇದು ನಮ್ಮ ಸಮಾಜದ ಏನು RSSನವರು ಇವತ್ತು ಭಾರತದ ಏಕತೆ ಭಾವೈಕ್ಯತೆ ಬಗ್ಗೆ ಮಾತಾಡ್ತಾರೆ. ಈ ಏಕತೆ ಮತ್ತು ಭಾವೈಕ್ಯತೆಗೂ ಕೂಡ ಸಂಬಂಧಿಸಿದ ಪ್ರಶ್ನೆ ಇದು. ನೀವು ಪ್ರಜಾಪ್ರಭುತ್ವ ಅಂದರೆ ಎಲ್ಲರನ್ನು ಒಳಗೊಳ್ಳುವಂತಹದ್ದು, ಸಂವಿಧಾನಬದ್ಧವಾಗಿ ಎಲ್ಲರನ್ನು ಒಳಗೊಳ್ಳುವಂತಹದ್ದು ಸೇರಿದ್ದು. ಎಲ್ರಿಗೂ ಇದು ಸಿಗಬೇಕಲ್ವಾ? ಅದು ಎಲ್ರಿಗೂ ಅದರ ಫಲಾನುಭವಿಗಳಾಗಬೇಕಲ್ವಾ? ಅದು ಹೇಗಾಗಬೇಕಂದ್ರೆ ಒಂದು ವೈಜ್ಞಾನಿಕವಾದಂಥ ಅಧ್ಯಯನದ ವರದಿ. ಅದು ಇಲ್ಲ, ಅದು ಸ್ವಲ್ಪ ಬೆಂಗಳೂರಿನಲ್ಲಿ ವೈಜ್ಞಾನಿಕವಾಗಿಲ್ಲ, ಓಕೆ ಫೈನ್, ಬೆಂಗಳೂರಿಗೆ ಬೇರೆ ಮಾಡಿ. ವಿಚಾರ ನೀವಾಗಲೇ ಹೇಳಿದಿರಿ. ಭವ್ಯ ಅವರಿಗೆ ಹೇಳಲಿಕ್ಕೆ ಅಂದರೆ ಹನೀಫ್ ಅವರ ಪ್ರಶ್ನೆ ಇದು ಚುನಾವಣೆಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ. ಆಗಲೂ ಕೂಡ ಪ್ರಶ್ನೆ ಬರೋದು ಕಾಂಗ್ರೆಸ್ ಅಧಿಕಾರದಲ್ಲಿರುವಂಥ ರಾಜ್ಯಗಳಲ್ಲಿ ಏನಾಗುತ್ತೆ ಅಂತ. ಅದ್ರ ಬಗ್ಗೆನೂ ನಿಮ್ಮ ಪ್ರತಿಕ್ರಿಯೆ ಕೊಡಿ. ಮತ್ತು ಇದು 2024 ಚುನಾವಣೆ ಹೊತ್ತಿಗೆ ಈಗ BJP ಅಥವಾ RSS ಈ ನಿಲುವು ತೆಗೆದುಕೊಂಡಿರೋದ್ರಿಂದ ಅದರ ಪರಿಣಾಮ ಏನಾಗ್ಬೋದು ಅಂತ. ಸರ್, ನೀವು ಒಂದು ವಿಷಯ ಹೇಳಿದ್ರಿ, ಏನಂತ ಕಾಂಗ್ರೆಸ್ ಈ ಒಂದು ನಿಲುವು ತಗೊಂಡ್ರು OBC ಏನು BJP ಈ ಸಣ್ಣ ಸಣ್ಣ ಸಮುದಾಯಗಳ ವೋಟ್ಸ್ನ ಕನ್ಸಾಲಿಡೇಟ್ ಮಾಡಿದ್ರು, ಗೆದ್ರು ಅಂತ. ಸೊ ಸಮ್ಟೈಮ್ಸ್ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ವಿನ್ನಿಂಗ್, ಇಟ್ಸ್ ಅಬೌಟ್ ಗಿವಿಂಗ್ ಅ ಫೈಟ್ ಇನ್ ದ ರೈಟ್ ವೇ. ಈ ಜಾತಿ ಗಣತಿ ಲಾಂಗ್ ಟರ್ಮಲ್ಲಿ ಅದೇ ಸಮುದಾಯದ ಅವರ ಮಕ್ಕಳಿಗೆ, ಅವರ ಮೊಮ್ಮಕ್ಕಳಿಗೆ
ಒಂದು ಒಳ್ಳೆ ಭವಿಷ್ಯ ಕೊಡೋಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ಮಾಡ್ತಿದೆಯೇ ಹೊರತು ಇವತ್ತಿನ ಎಲೆಕ್ಷನ್ ಗೆಲ್ಲೋಕ್ಕೋಸ್ಕರ ಅಲ್ಲ. 2024 ಗೆದ್ರು ಈ ನಿಲುವನ್ನ ಹೌದು ತಗೊಂಡಿದ್ದೀವಿ ಒಂದು. ಮತ್ತೆ ಒಂದೇ ಒಂದು ವಿಷಯ, ಲಾಸ್ಟ್ ಟೈಮ್ ಸರ್ ಏನು ಸಾವರ್ಕರ್ ಅವರ ಫೋಟೋ ಬಗ್ಗೆ ಹೇಳಿದ್ರು, BJP ಪಾರ್ಲಿಮೆಂಟಲ್ಲಿ ಆಗ್ಬೋದು, ನೆಹರು ಅವರ ಹೆಸರನ್ನ ಹಾಳು ಮಾಡೋದಾಗ್ಬೋದು, ಹೆಸರು ಚೇಂಜ್ ಮಾಡೋದಾಗ್ಬೋದು, ಪ್ರತಿ ಒಂದು ಕಡೆನೂ ಅವರ ಸಿದ್ಧಾಂತ ಅದು ಡಿಫ್ರೆನ್ಸ್ ಸರ್. ನಮಗೂ ಅವ್ರಿಗೂ ಇರೋ ಡಿಫ್ರೆನ್ಸ್ ಅದು. ಆ ರೀತಿ ನಿಮ್ಮ ವಿರುದ್ಧ ಇರುವಂತಹ ಒಂದು ಸಿದ್ಧಾಂತವನ್ನ ಒಂದು ಅವಮಾನ ಮಾಡಿ ಕಿತ್ತು ಹಾಕೋದು ಡಿಕ್ಟೋಟೋರಿಯಲ್ ಆಗುತ್ತೆ ಸರ್. ಡೆಮಾಕ್ರೆಟಿಕ್ ಆಗಿ ಜನರ ಒಪ್ಪಿಗೆಯಿಂದ ವಾಪಸ್ ಜಾತಿ ಗಣತಿ. ಸರ್ ನಿಮ್ಮ ಇದು ಈ 3 ರಾಜ್ಯಗಳಲ್ಲಿ ನೀವೇನು ಜಾರಿ ಮಾಡ್ತೀರಿ ಅನ್ನೋದು ಇನ್ನೂ ಹೆಚ್ಚು ಮುಖ್ಯ ಆಗುತ್ತೆ, ನೀವು ಅಧಿಕಾರದಲ್ಲಿ ಇರ್ತಕ್ಕಂಥ 3 ರಾಜ್ಯಗಳಲ್ಲಿ ಅಂತ ಹೇಳಿದ್ರು. ಈ ಜಾತಿ ಗಣತಿ ಏನಿದೆ ಇದು ಸ್ಟಾರ್ಟ್ ಆಗಿದ್ದು ಸಿದ್ದರಾಮಯ್ಯ ಸರ್ ಸರ್ಕಾರ ಮೊದಲನೇ ಟರ್ಮ್ ಏನಿತ್ತು ಆ ಸಮಯದಲ್ಲಿ, ಅದು ಮುಗಿಯೋಷ್ಟೊತ್ತಿಗೆ BJP ಅಕ್ಸೆಪ್ಟ್ ಮಾಡಲಿಲ್ಲ. ಮತ್ತೆ ಸಮ್ಮಿಶ್ರ ಸರ್ಕಾರ ಮುಖ್ಯಮಂತ್ರಿ ಆಗಿದ್ದಾಗಲೇ ಧರ್ಮಸಿಂಗರ ನೇತೃತ್ವದ ಸರ್ಕಾರದಲ್ಲಿ ಆಗ್ಲೇ 1 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ರು. ಆಮೇಲೆ ದ್ವಾರಕಾನಾಥ್ ಅವರು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿದ್ದಾಗ ಮತ್ತೆ ಅದನ್ನ ಚಾಲನೆ ಕೊಡೋಕೆ ಪ್ರಯತ್ನ ಪಟ್ಟರು, ಆಗ್ಲಿಲ್ಲ. ಮತ್ತೆ ಅದೇ ನಮ್ಮ ಬದ್ಧತೆ ತೋರಿಸುತ್ತೆ ಸರ್. ಜಾತಿ ಗಣತಿ ಸ್ಟಾರ್ಟ್ ಆಗಿದ್ದು ಏನು 167 ಕೋಟಿ ಮೀಸಲಿಟ್ಟಿದ್ದಾಗ್ಬೋದು, ಎಲ್ಲ ನಮ್ಮ ಸರ್ಕಾರನೇ. ಇವತ್ತು ನಾವು ಎಕ್ಸಾಕ್ಟ್ಲಿ ಪರ್ಮನೆಂಟ್ ಚೇಂಜಸ್ ಆರ್ ಆಲ್ವೇಸ್ ಇನ್ಕ್ರಿಮೆಂಟಲ್. ಸಡನ್ ಚೇಂಜಸ್ ತರೋದು BJP ಸರ್ ಜಾಸ್ತಿ ದಿನ ಇರೋದಿಲ್ಲ. ಅದು ಒಂದು ವಾಕ್ಯ ಹೇಳಲಿಕ್ಕೆ ಬಯಸ್ತೀನಿ. ಈಗ ಈ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರುವಂತಹ ಸರ್ಕಾರದಲ್ಲಿ ಈ ಸಾಮಾಜಿಕ ಆರ್ಥಿಕ ಗಣತಿ ಏನಾದರೂ ಸ್ವೀಕೃತವಾಗಿ ಅದರ ಬಗ್ಗೆ ಚರ್ಚೆಯಾಗಿ ಜಾರಿಗೆ ಬರಲಿಲ್ಲ ಅಂತ ಹೇಳಿ ಆದರೆ ಇನ್ನು 100 ವರ್ಷ ಕರ್ನಾಟಕದಲ್ಲಿ ಈ ವರದಿ ಜಾರಿಗೆ ಬರಲ್ಲ. ಹಂಗಿದ್ರೆ ನೀವು ಆ ಕ್ರೆಡಿಟ್ ನ ಕಾಂಗ್ರೆಸ್ ಕೊಡ್ತಿದ್ದೀರಿ ಅಂದ್ರೆ ಇದು ಕಾಂಗ್ರೆಸ್ ಮಾತ್ರವೇ ಮಾಡಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದೀರಿ. ಕಾಂಗ್ರೆಸ್ ಮಾತ್ರ ಅದನ್ನ ಮಾಡಕ್ಕೆ ಸಾಧ್ಯ ಅಂತ. ಖಂಡಿತವಾಗ್ಲೂ ಕಾಂಗ್ರೆಸ್ ಮಾತ್ರ ಮತ್ತು ಸಿದ್ದರಾಮಯ್ಯ ನೇತೃತ್ವದಲ್ಲಿರುವಂತಹ ಸರ್ಕಾರ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಇದೆ. ಆ ಧೈರ್ಯವನ್ನು ಅವರಿಗೆ ತೋರಿಸ್ಬೇಕು ಅವರು. ಓಕೆ, ಮತ್ತೆ ಅಂದ್ರೆ ಅಲ್ಲ, ನೀವು ಅಲ್ಲಿ ಸೂಚನೆ ಕೊಡ್ತಿರೋದು ಆ ಧೈರ್ಯ ಅವ್ರಿಗೆ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಹೌದು, ಈಗಿನ ಪರಿಸ್ಥಿತಿನಲ್ಲಿ ಅವ್ರಿಗೆ ಮಾತ್ರ ಸಾಧ್ಯ ಆಗುತ್ತೆ. ನಾಳೆ ಕಾಂಗ್ರೆಸ್ನ ಮುಖ್ಯಮಂತ್ರಿ ಬದಲಾದರೂ ಆ ಸಾಧ್ಯತೆ ದೂರವಾಗುತ್ತೆ. ನಾವು ನೋಡಿದ್ದೀವಲ್ಲ, ನಾವು ಯಾಕೆಂತ ಹೇಳಿದ್ರೆ ನೋಡಿ, ಇವತ್ತು ಈಗ ಕ್ಯಾಬಿನೆಟ್ನಲ್ಲಿ ಹಿಂದುಳಿದ ವರ್ಗಗಳ ಮಂತ್ರಿಗಳಿದ್ದಾರೆ, ಅಲ್ಪಸಂಖ್ಯಾತರ ಮಂತ್ರಿಗಳಿದ್ದಾರೆ, ದಲಿತ ಸಮುದಾಯದ ಮಂತ್ರಿಗಳಿದ್ದಾರೆ. ಯಾರಾದರೂ ಹೋಗಿ ಮುಖ್ಯಮಂತ್ರಿಗೆ ಮನವಿ ಕೊಟ್ಟಿದ್ದಾರಾ? ಇಲ್ಲ, ಈ ಗಣತಿ ಇದೇನು ಸಾಮಾಜಿಕ ಆರ್ಥಿಕ ವರದಿ ಸಮೀಕ್ಷೆ ಇದೆ, ಇದನ್ನು ಜಾರಿಗೆ ತರಬೇಕು ಅಂತ. ಆ ಧೈರ್ಯನೇ ಇಲ್ಲ. ಅದು ಅಂದರೆ ಗಟ್ಟಿಯಾಗಿ ಮಾತನಾಡುವ ಸಮುದಾಯ ಒಂದು ಕಡೆ ಇದೆ ಕಾಂಗ್ರೆಸ್ ಪಕ್ಷದ ಒಳಗಡೆ, ಬಾಯಿಯೇ ಬರೆದಿದ್ದಂತಹ ಒಂದು ಸಮುದಾಯ ಸಂಪುಟದ ಒಳಗಡೆ ವಿಧಾನಸಭೆ ಒಳಗಡೆ ಇದೆ. ಅದಿದ್ರೂ ಕೂಡ ನೀವು ಆ ಬಾಯಿಯೇ ಬರೆದ ಸಮುದಾಯಗಳು ಈಗಷ್ಟೇ ಮಾತಾಡಿ ಏನಾದ್ರು ಪಡ್ಕೊಳ್ಳೋಕೆ ಸಾಧ್ಯ, ಇಲ್ಲದಿದ್ರೆ ಮುಂದಿನ 100 ವರ್ಷಗಳ ಕಾಲ ಇದಾಗಲ್ಲ ಅಂತ ಹನೀಫ್ ಅವ್ರು ಹೇಳ್ತಿದ್ದಾರೆ. ಬಹುಶಃ ಅದು ಇವತ್ತಿನ ಈ ದೇಶದ ವಾಸ್ತವವನ್ನು ತೋರಿಸ್ತಿದೆ. ಒಂದು ಕಡೆ ಬಾಯಿರತಕ್ಕಂಥ ವರ್ಗಗಳ ಪ್ರತಿನಿಧಿಯಾಗಿ BJP ಭಾಳ ಸ್ಪಷ್ಟವಾಗಿ ತನ್ನ ನಿಲುವನ್ನು ಮುಂದಿಡ್ತಿದೆ, ಅದನ್ನು ರಾಷ್ಟ್ರೀಯ ಏಕತೆಯ ಹೆಸರಿನಲ್ಲಿ ಮಾತಾಡ್ತಿದೆ. ಮತ್ತು ಬಾಯಿಲ್ಲದೆ ಇರತಕ್ಕಂಥ ಜನ ಕಾಂಗ್ರೆಸ್ಸಿನತ್ತ ಒಂದು ಆಸೆಗಣ್ಣಿನಿಂದ ನೋಡ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಅದನ್ನು ಇನ್ನಷ್ಟು ದೃಢವಾಗಿ ತೆಗೆದುಕೊಳ್ಳುತ್ತಾ ಅನ್ನೋದ್ರ ಬಗ್ಗೆ ಅನುಮಾನಗಳನ್ನು ಕೂಡ ಇಟ್ಕೊಂಡು ಈ ವಿಚಾರದಲ್ಲಿ ಮಾತಾಡ್ತಾ ಇದ್ದಾರೆ. ಅದು ಬಹುಶಃ ಇವತ್ತಿನ ಚರ್ಚೆಯ ಒಟ್ಟು ಟೇಕ್ ಅವೇ ಮೆಸೇಜ್ ಅನಿಸುತ್ತೆ. ಸೊ ಈ ಚರ್ಚೆಯಲ್ಲಿ ಪಾಲ್ಗೊಂಡು ತಮ್ಮ ಅಭಿಪ್ರಾಯಗಳನ್ನು ಮುಂದಿಟ್ಟಂಥ BM ಹನೀಫ್ ಅವರಿಗೆ ಮತ್ತು ಭವ್ಯ ನರಸಿಂಹಮೂರ್ತಿ ಅವರಿಗೆ ನಮಸ್ಕಾರ. ಥ್ಯಾಂಕ್ ಯು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.